all the 30 important questions are very different. Any other question presented in actual exam, confidently ನೀವು judge ಮಾಡ್ಬೋದು, am I going to solve it, am I acquainted with this problem type ಅನ್ನೋದು ನಿಮಗೆ ಗೊತ್ತಾದಾಗ you get the confidence. Simple harmonic motion is the phenomena, is the observation. Pendulum oscillates simple harmonically if and only if. ಓಕೆ, ಈ ಥರದ ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡಬೇಕು ಅಂದರೆ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕ್ಲಾರಿಟಿಯಿಂದ ಇರಬೇಕು. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ಸೊ ಗೈಸ್, ಈ ಒಂದು ಕ್ಲಾಸಲ್ಲಿ ನ್ಯೂ ಚಾಪ್ಟರ್ ವಿಚ್ ಈಸ್ ಆಸಿಲೇಷನ್ಸ್. ಓಕೆ, ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು KCT ರಿಲೇಟೆಡ್ 30 ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಆಲ್ ದ 30 ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ವೆರಿ ಡಿಫ್ರೆಂಟ್. ಓಕೆ, ಒಂದೊಂದು ಕೂಡ ಒಂದೊಂದು ಟಾಪಿಕಿಂದ ಇರುತ್ತೆ, ಎಲ್ಲ ಕ್ವಶನ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಅಗೇನ್ ಫಸ್ಟ್ ಫ್ಯೂ ಕ್ವಶನ್ಸ್ ಏನಿದೆ ದಟ್ ಈಸ್ ಗೋನ್ ಟು ಬಿ PYQ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು 10 PYQ ಕ್ವಶನ್ಸನ್ನ ಸಾಲ್ವ್ ಮಾಡಿದ್ರೆ ಈ ಒಂದು ಚಾಪ್ಟ್ರಲ್ಲಿ ಯಾವ ಥರದ ಕ್ವಶನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಆ ಐಡಿಯಾ ನಿಮಗೆ ಬಂತು ಅಂದರೆ ಎನಿ ಅದರ್ ಕ್ವಶನ್ ಪ್ರೆಸೆಂಟೆಡ್ ಇನ್ ಆ್ಯಕ್ಚುಯಲ್ ಎಕ್ಸಾಮ್, ಕಾನ್ಫಿಡೆಂಟ್ಲಿ ನೀವು ಜಡ್ಜ್ ಮಾಡ್ಬೋದು, am I going to solve it, am I acquainted with this problem type ಅನ್ನೋದು ನಿಮಗೆ ಗೊತ್ತಾದಾಗ you get the confidence whether to attend or not, right? So when you are attending, you know that you are definitely going to get the answer, right? So ಈ ಒಂದು ಚಾಪ್ಟ್ರಲ್ಲಿ this is not big. ನಿಮ್ಗೆ ಗೊತ್ತು ಫಸ್ಟ್ PU ಅಲ್ಲಿ ವೇಟೇಜ್ ತುಂಬ ಲೆಸ್ ಇರುತ್ತೆ, ಆದರೂ ಕೂಡ ಆದಷ್ಟು ಮಾರ್ಕ್ಸನ್ನು ನಾವು ಪಿಕ್ ಮಾಡ್ಕೋಬೇಕು. ಈ ಒಂದು ಚಾಪ್ಟ್ರಲ್ಲಿ ಓನ್ಲಿ 1 to 2 ಮಾರ್ಕ್ ಇರುತ್ತೆ, ರೈಟ್? ಐ ವುಡ್ ನಾಟ್ ಕಾಲ್ ಇಟ್ ಓನ್ಲಿ. ಓಕೆ, 1 and 2 ಮಾರ್ಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ 1 and 2 ಮಾರ್ಕಿಂದ ಥೌಸಂಡ್ಸ್ ಆಫ್ ರ್ಯಾಂಕಿಂಗ್ ಮೂವ್ ಆಗ್ತಾ ಇರುತ್ತೆ, ರೈಟ್? ಸೊ ಗೈಸ್, ಈ ಒಂದು ಮಾರ್ಕು ನಿಮ್ಮ ಪಾಕೆಟಲ್ಲಿ ಫಿಕ್ಸೆಡ್ ಇರಬೇಕು. 2023 ಒಂದು ಕ್ವಶನ್ ಬಂದಿದೆ, 2022 ಅಲ್ಲಿ ಕ್ವಶನ್ ಇಲ್ಲ, 1 ಒಂದು ಕ್ವಶನ್ ಬಂದಿದೆ, 20 ಒಂದು ಕ್ವಶನ್ ಬಂದಿದೆ. ಸೊ ಓಕೆ, ನೀವು PYQನ ಚೆಕ್ ಮಾಡ್ತಾ ಹೋದರೆ ಪ್ರತಿ ವರ್ಷ ಈದರ್ 1 or 2 ಕ್ವಶನ್, ಒಂದೇ ಒಂದು ವರ್ಷ ದೇರ್ ಈಸ್ ನೋ ಕ್ವಶನ್, ರೈಟ್? ಸೊ ದಟ್ ಈಸ್ ಓಕೆ, ಬಟ್ ಡು ನಾಟ್ ಲೀವ್ ದಿಸ್ ಚಾಪ್ಟರ್, ಯಾಕಂದರೆ ಬೇಸಿಕ್ ಐಡಿಯಾ ಇಸ್ ವೆರಿ ಸಿಂಪಲ್. ಆಲ್ ರೈಟ್? ಎಸ್ ಸರ್. ಸೊ ಇಲ್ಲಿ ಟಾಪಿಕ್ಸನ್ನು ನೋಡ್ತಾ ಹೋಗೋದಾದರೆ ಫಸ್ಟ್ ನಿಮಗೆ ಪೀರಿಯಾಡಿಕ್ ಮೋಷನ್ ಅಂದ್ರೇನು, ಆಸಿಲೇಷನ್ ಮೋಷನ್ ಅಂದ್ರೇನು ಅಂತ ಗೊತ್ತಿರಬೇಕು, ರೈಟ್? ಸೊ ಆಬ್ಜೆಕ್ಟಿವ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು, ಪೀರಿಯಾಡಿಕ್ ಮೋಷನ್ ಅಂದ್ರೇನು, ಆಸಿಲೇಟರಿ ಮೋಷನ್ ಅಂದ್ರೇನು, ಈ ಥರ MCQ ಕೊಟ್ಟು ನಿಮಗೆ ಕ್ವಶನ್ ಕೇಳ್ಬೋದು, ಯಾವುದೇ ರೀತಿ ನ್ಯೂಮ್ಯಾರಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ. ಆ್ಯಂಡ್ ಸಿಂಪಲ್ ಹಾರ್ಮೋನಿಕ್ ಬಗ್ಗೆ ಕ್ವಶನ್ ಬರ್ಬೋದು, ಆ್ಯಂಡ್ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್. ಓಕೆ, ಇಲ್ಲಿ ನಿಮ್ಮ ನ್ಯೂಮ್ಯಾರಿಕಲ್ ಪಾರ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಆಂಪ್ಲಿಟ್ಯೂಡ್ ಅಂದ್ರೇನು, ರೈಟ್? ಸೊ ಫ್ರೀಕ್ವೆನ್ಸಿ ಅಂದ್ರೇನು, ಟೈಮ್ ಪೀರಿಯಡ್ ಅಂದ್ರೇನು. ಸೊ ಎಲ್ಲ ಟಾಪಿಕ್ಗಳ ಜೊತೆಗೆ ವೆಲಾಸಿಟಿ ಮತ್ತು ಆಕ್ಸಿಲರೇಷನ್. ಓಕೆ, ಆ್ಯಂಡ್ ಆಲ್ಸೋ ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ನಾನು ಎಲ್ಲದಕ್ಕೂ ಕೂಡ ಫಾರ್ಮುಲಾ ಕೊಡ್ತೀನಿ, ಯಾವ ಥರ ಈಚ್ ಆ್ಯಂಡ್ ಎವ್ರಿ ಫಾರ್ಮುಲಾನ ಅಪ್ಲೈ ಮಾಡಿ ನಾವು ಆನ್ಸರನ್ನು ತೆಗಿಬೋದು ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಓಕೆ, ದಿಸ್ ಈಸ್ ಎನರ್ಜಿ ಇನ್ SHM ಆ್ಯಂಡ್ ಸಿಂಪಲ್ ಪೆಂಡುಲಮ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂಡರ್ಸ್ಟುಡ್ ಇನ್ ಟರ್ಮ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಗೂ ಸಿಂಪಲ್ ಹಾರ್ಮೋನಿಕ್ಗೂ ಏನು ಲಿಂಕ್ ಇರುತ್ತೆ? ಸೊ ಇದರ ಮೇಲೆ ಕೂಡ ಆಬ್ಜೆಕ್ಟಿವ್ ಕ್ವಶನ್ ಇರಬಹುದು, 1 or 2 ಓನ್ಲಿ, ಬಟ್ ದೀಸ್ ಆರ್ ದ ಸಬ್ ಟಾಪಿಕ್ಸ್. ಕ್ಲಿಯರ್ ಅಲ್ಲ? ಫಸ್ಟು ಫಾರ್ಮುಲಾ ಕೊಡ್ತೀನಿ, ಅದಾದಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. PYQ ಫಸ್ಟ್, ಆ್ಯಂಡ್ ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಫ್ರಮ್ ಆಲ್ ದಿ ಸಬ್ ಟಾಪಿಕ್ಸ್. ಅಜೆಂಡಾ ಕ್ಲಿಯರ್? ಎಸ್ ಸರ್, ವೆರಿ ಕ್ಲಿಯರ್, ನೋ ಕನ್ಫ್ಯೂಷನ್. ಸೊ ಗೈಸ್ ನೋಡ್ಕೊಳ್ಳಿ, ಸಿನಾಪ್ಸಿಸ್ ಅಥವಾ ಫಾರ್ಮುಲಾ ಲಿಸ್ಟ್ ಅಂತಲೇ ಅಂದ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ SHM, ಓಕೆ, SHM ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಓಕೆ, ಸೊ ಡಿಫ್ರೆನ್ಷಿಯಲ್ ಈಕ್ವೇಷನಿಂದ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ರೆಪ್ರೆಸೆಂಟ್ ಮಾಡ್ತೀವಿ. d²y/dt² ಪ್ಲಸ್ ω²y ಈಸ್ ಈಕ್ವಲ್ ಟು 0. ಇಲ್ಲಿ y ಏನು, ಡಿಸ್ಪ್ಲೇಸ್ಮೆಂಟ್ ಅಟ್ ಎನಿ ಟೈಮ್. ಓಕೆ, ಒಮೆಗಾ ಏನು, ಆಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ, ನೀವು ಬರೆದಿಟ್ಕೊಳ್ಳಿ, y ಈಸ್ ಡಿಸ್ಪ್ಲೇಸ್ಮೆಂಟ್, ಒಮೆಗಾ ಈಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆ್ಯಂಡ್ ಈ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ F is equal to minus kx. Okay, simple harmonic motion is the phenomena, is the observation. Okay, it is not a system. Simple harmonic motion ಅನ್ನು ನಾವು
ಸ್ಪ್ರಿಂಗ್ ಮಾಸಲ್ಲೂ ನೋಡಬಹುದು. ಓಕೆ, ಸಿಂಪಲ್ ಪೆಂಡುಲಮಲ್ಲೂ ಕೂಡ ನೋಡಬಹುದು. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲೂ ಕೂಡ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಅಬ್ಸರ್ವ್ ಮಾಡಬಹುದು. ಇಟ್ ಈಸ್ ದ ಅಬ್ಸರ್ವೇಷನ್ ಆರ್ ಫಿನಾಮಿನಾ ವೆರಿನ್ ರೀಸ್ಟೋರಿಂಗ್ ಫೋರ್ಸ್ ಏನಿರುತ್ತೆ ದಟ್ ಈಸ್ ಆಲ್ವೇಸ್ ಆಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್. ಅದಕ್ಕೆ ಎಫ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಅಂತೇಳಿ ಬರೆದಿರೋದು. ದಿಸ್ ಕೆ ಏನಿದೆ ಕಾನ್ಸ್ಟೆಂಟ್, ಸ್ಪ್ರಿಂಗಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ಕ್ಲಿಯರ್? ಎಸ್ ಸರ್. ಅಂಡ್ ಆಗ ಡಿಸ್ಪ್ಲೇಸ್ಮೆಂಟನ್ನು ನಾವು ಯಾವ ಥರ ಬರಿತೀವಿ ಅಂದರೆ y ಈಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ 5. ಓಕೆ, ಎ ಸೈನ್ ಒಮೆಗಾ ಟಿ ಪ್ಲಸ್ 5 ನಿಮ್ಗೆ ಗೊತ್ತಿದೆ ಐಡಿಯಾ. ಸೊ ಡಿಸ್ಪ್ಲೇಸ್ಮೆಂಟ್ ಇಲ್ಲೇ ಬರೆಯೋಣ. ಸೊ ದಿಸ್ ಇಸ್ ಮೀನ್ ಪೊಸಿಷನ್ ಅಂದರೆ ಇದು ಒಂದು ಮೀನ್ ಪೊಸಿಷನ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ಟ್ರೀಮ್ ಏನಿದೆ ದಿಸ್ ಇಸ್ ಪ್ಲಸ್ ಎ, ಇದು ಮೈನಸ್ ಎ. ಓಕೆ, ಸೊ ಈ ಒಂದು ಇದರಲ್ಲಿ ಪಾರ್ಟಿಕಲ್ ಮೂವ್ ಆಗ್ತಾ ಇದ್ರೆ ಅದಕ್ಕೆ ನಾವು ಟು ಅಂಡ್ ಫ್ರೋ ಮೂವ್ ಆಗ್ತಾ ಇದ್ರೆ ಅದಕ್ಕೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳಿ ಕರಿತೀವಿ. ಅಗೇನ್ ಡಿಸ್ಪ್ಲೇಸ್ಮೆಂಟ್ ಅಟ್ ಎನಿ ಪಾಯಿಂಟ್ ಎ ಸೈನ್ ಒಮೆಗಾ ಟಿ ಪ್ಲಸ್ 5. ಓಕೆ, ಸೊ ಆರ್ಗ್ಯುಮೆಂಟ್ ಆಫ್ ಸೈನ್ ಏನಿದೆ ಇದಕ್ಕೆ ನಾವು ಫೇಸ್ ಅಂತ ಹೇಳಿ ಕರಿತೀವಿ. ಆರ್ಗ್ಯುಮೆಂಟ್ ಆಫ್ ಸೈನ್ ಅಂದರೆ ಈ ಪಾರ್ಟಿಗೆ ಫೇಸ್ ಅಂತ ಹೇಳಿ ಕರಿತೀವಿ. ಓಕೆ, ಎಸ್ ಸರ್. ಸೊ ಅದೇ ಥರ ವೆಲಾಸಿಟಿ ಆಫ್ ದಟ್ ಪಾರ್ಟಿಕಲ್ at any displacement y is equal to omega into under root a square minus y square. ಸೊ ಇದು ಕೂಡ ಇಂಪಾರ್ಟೆಂಟ್. ಆಕ್ಸಿಲರೇಷನ್ನ ಯಾವ ಥರ ಬರ್ತೀವಿ? ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಸೊ ಹಾಗಾದರೆ ವೆಲಾಸಿಟಿ ಅಟ್ ಮೀನ್ ಪೊಸಿಷನ್ ಏನಿರುತ್ತೆ ಸರ್? ವೆಲಾಸಿಟಿ ಅಟ್ ಮೀನ್ ಪೊಸಿಷನ್ ಮ್ಯಾಕ್ಸಿಮಮ್ ವಿಚ್ ಇಸ್ ವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಸೊ ಒಮೆಗಾ ಇಂಟು ಎ, ರೈಟ್. ಅದೇ ಥರ ಆಕ್ಸಿಲರೇಷನ್ ಮ್ಯಾಕ್ಸಿಮಮ್ ಏನಿರುತ್ತೆ? ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಯಾವಾಗಿರುತ್ತೆ ಅಂದರೆ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಇರುತ್ತೆ. ಓಕೆ, ಮೀನ್ ಪೊಸಿಷನಲ್ಲಿ ಡಿಸ್ಪ್ಲೇಸ್ಮೆಂಟ್ 0, ರೈಟ್. ಸೊ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಎ, ಸೊ ಆಕ್ಸಿಲರೇಷನ್ ಈಸ್ ಗೋನ್ ಟು ಬಿ ಪ್ಲಸ್ ಆರ್ ಮೈನಸ್ ಒಮೆಗಾ ಸ್ಕ್ವೇರ್ ಎ. ಓಕೆ, ಎಸ್ ಸರ್. ಕೈನೆಟಿಕ್ ಎನರ್ಜಿ ಡಿಪೆಂಡ್ಸ್ ಆನ್ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗಾದರೆ ಆಫ್ ಎಮ್ ವಿ ಸ್ಕ್ವೇರ್, ರೈಟ್. ಸೊ ವಿ ಏನು ಸರ್? ಇದಿದೆ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಮಿನಿಮಮ್ ಕೂಡ ನೀವು ಕಂಡುಹಿಡಿಬೋದು. ಬಟ್ ಮಿನಿಮಮ್ ವೆಲಾಸಿಟಿ ಎಲ್ಲಿರುತ್ತೆ? ಎಕ್ಸ್ಟ್ರೀಮ್ ಪೊಸಿಷನಲ್ಲಿ. ಮಿನಿಮಮ್ ಆಕ್ಸಿಲರೇಷನ್ ಎಲ್ಲಿರುತ್ತೆ? ಮೀನ್ ಪೊಸಿಷನಲ್ಲಿ. ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಎಲ್ಲಿರುತ್ತೆ? ಎಕ್ಸ್ಟ್ರೀಮಲ್ಲಿ. ಮಿನಿಮಮ್ ವೆಲಾಸಿಟಿ ಎಲ್ಲಿರುತ್ತೆ? ಎಕ್ಸ್ಟ್ರೀಮಲ್ಲಿ 0, ಎಕ್ಸ್ಟ್ರೀಮ್ ಪೊಸಿಷನಲ್ಲಿ 0. ಸೊ ಪಾರ್ಟಿಕಲ್ ಟು ಅಂಡ್ ಫ್ರೋ ಮೋಷನ್ ಆಗ್ತಾ ಇದೆ ಅಂದರೆ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಸೊ ಮೀನ್ ಪೊಸಿಷನಿಂದ ಸ್ಟಾರ್ಟ್ ಮಾಡಿ. ಇಫ್ ಐ ಡಿಸ್ಪ್ಲೇಸ್ ದ ಬಾಡಿ, ರೈಟ್, ಹೋಗಿ ಈ ಕಡೆ ಬರ್ತಾ ಇರುತ್ತೆ. ಬಟ್ ಇಲ್ಲೋದಾಗ ಸ್ಟಾಪ್ ಆಗುತ್ತೆ, ರಿಟರ್ನ್ ಆಗುತ್ತೆ. ಸೊ ಆಕ್ಸಿಲರೇಷನ್ ಮ್ಯಾಕ್ಸಿಮಮ್, ಇಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್. ಓಕೆ, ದಿಸ್ ಐಡಿಯಾ ಕ್ಲಿಯರ್? ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಟ್ರೀಮ್ಸಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಕೈನೆಟಿಕ್ ಎನರ್ಜಿ ಎಕ್ಸ್ಟ್ರೀಮ್ಸಲ್ಲಿ 0 ಇರುತ್ತೆ. ಆ್ಯಂಡ್ ಕೈನೆಟಿಕ್ ಎನರ್ಜಿ ಮೀನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ. ಸೊ ನೀವು ಇದನ್ನು ಕೂಡ ಪ್ಲಾಟ್ ಮಾಡ್ಬೋದು. ಟೋಟಲ್ ಎನರ್ಜಿ, ರೈಟ್. ಸೊ ಟೋಟಲ್ ಎನರ್ಜಿ ದಿಸ್ ಇಸ್ ಮೈನಸ್ ಆಂಪ್ಲಿಟ್ಯೂಡ್ ಪ್ಲಸ್ ಆಂಪ್ಲಿಟ್ಯೂಡ್. ಸೊ ನೀವು ಪೊಟೆನ್ಷಿಯಲ್ ಎನರ್ಜಿನ ಫಸ್ಟ್ ಪ್ಲಾಟ್ ಮಾಡೋಣ. ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಟ್ರೀಮಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಮೀನ್ ಪೊಸಿಷನಲ್ಲಿ ಮಿನಿಮಮ್ ಇರುತ್ತೆ. ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ, ರೈಟ್. ಕೈನೆಟಿಕ್ ಎನರ್ಜಿ ಸರ್, ಕೈನೆಟಿಕ್ ಎನರ್ಜಿ ಮೀನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಮೀನ್ ಪೊಸಿಷನಲ್ಲಿ. ಸೊ ದೇರ್ ಫೋರ್ ದಿಸ್ ಇಸ್ ಕೈನೆಟಿಕ್ ಎನರ್ಜಿ. ಹಾಗಾದರೆ ಟೋಟಲ್ ಎನರ್ಜಿ ಏನಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ಸೊ ಈ ವೈಟ್ ಲೈನಲ್ಲಿ ಏನು ಬರಿತಿದ್ದೀನಿ ಇದು ಟೋಟಲ್ ಎನರ್ಜಿ. ಓಕೆ, ಫಸ್ಟ್ ಸಿನಾಪ್ಸಿಸ್ ಕೊಡ್ತಿದ್ದೀನಿ, ಅದಾದಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕ್ಲಿಯರ್ ಅಲ್ಲ? ಎಸ್ ಸರ್. ಸೊ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಕ್ಲಿಯರ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಡಿಸ್ಪ್ಲೇಸ್ಮೆಂಟ್ ಸ್ಕ್ವೇರ್. ಡಿಸ್ಪ್ಲೇಸ್ಮೆಂಟ್ 0, ಪೊಟೆನ್ಷಿಯಲ್ ಎನರ್ಜಿ 0. ಅಂದರೆ ಮೀನ್ ಪೊಸಿಷನ್ನಲ್ಲಿ ಯಾವುದೇ ರೀತಿ ಪೊಟೆನ್ಷಿಯಲ್ ಇಲ್ಲ. ನೀನು ಬಿಟ್ಟರೆ ಅಲ್ಲೇ ಇರುತ್ತೆ, ಎಳೆದು ಬಿಟ್ಟರೆ ಪೊಟೆನ್ಷಿಯಲ್ ಇದೆ, ಅದಕ್ಕೋಸ್ಕರ ದ್ಯಾಟ್ ರಿಟರ್ನ್ಸ್. ಓಕೆ, ಅನಾಲಿಟಿಕಲ್ ಥಿಂಗ್ಸ್ ಆರ್ ಕ್ಲಿಯರ್? ಎಸ್ ಸರ್. ಸೊ ಟೋಟಲ್ ಎನರ್ಜಿ ಎರಡರ ಸಮೇಷನ್ ನೀವು ನೋಡ್ಬೋದು. ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಇದೆ, ಅಲ್ಲಿ ಮೈನಸ್ ವೈ ಸ್ಕ್ವೇರ್, ಇಲ್ಲಿ ಪ್ಲಸ್ ವೈ ಸ್ಕ್ವೇರ್. ಸೊ ಕ್ಯಾನ್ಸಲ್ ಆಗುತ್ತೆ.
ಸೊ ಟೋಟಲ್ ಎನರ್ಜಿ ಏನಿದೆ ವಿಚ್ ಇಸ್ ಕಾನ್ಸ್ಟೆಂಟ್, ದಿಸ್ ಟೋಟಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್. ಎ ಏನು ಆಂಪ್ಲಿಟ್ಯೂಡ್. ಅದೇ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇನ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇನ್ ಸ್ಪ್ರಿಂಗ್ ಬ್ಲಾಕ್. ಓಕೆ, ಸ್ಪ್ರಿಂಗ್ ಬ್ಲಾಕಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಟೈಮ್ ಪೀರಿಯಡ್ ಯಾವ ಥರ ತೆಗೆಯೋದು, ರೈಟ್? ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಟೈಮ್ ಪೀರಿಯಡ್ ಗೋಯಿಂಗ್ ಟು ಬಿ 2 pi √ m/k. ಮಾಸ್ ಆಫ್ ದ ಬ್ಲಾಕ್ ಸ್ಮಾಲ್ ಎಮ್, ಕೆ ಏನಿದೆ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಅಥವಾ ಸೊ ಗೈಸ್ ದಿಸ್ ಇಸ್ ಟೈಮ್ ಪೀರಿಯಡ್, ನೋಟ್ ಡೌನ್ ಮಾಡ್ಕೊಳ್ಳಿ. ಟೈಮ್ ಪೀರಿಯಡ್ ಸ್ಪ್ರಿಂಗ್ ಬ್ಲಾಕಲ್ಲಿ ಫ್ರೀಕ್ವೆನ್ಸಿನ ನಾವು ಈ ಥರ ಬರಿತೀವಿ, ರೈಟ್? ಸೊ ದಿಸ್ ಇಸ್ 2 pi, ಯಾಕಂದರೆ frequency is inverse of time period. Okay, so this is frequency. Angular frequency time period is equal to 2 pi by omega, which is angular frequency. But angular frequency ನಾವು ಯಾವ ಥರ ಬರಿತೀವಿ ಸರ್? 2 pi by 2 pi f. ಓಕೆ, ಸೊ ಅಥವಾ ನೀವು ಇದನ್ನು ಫ್ರೀಕ್ವೆನ್ಸಿ ಅಂತಲೂ ಕೂಡ ಬರಿಬೋದು. ಎಫ್ ಆರ್ ನ್ಯೂ, ಬೋತ್ ಆರ್ ಫೈನ್. 2 pi f. ಸೊ ಕ್ಲಿಯರ್ ಅಲ್ಲ? ಫ್ರೀಕ್ವೆನ್ಸಿ ವಿಚ್ ಇಸ್ ಈಕ್ವಲ್ ಟು inverse of time period. Okay, 2 pi cancel. So inverse of time period k by m. Clear? Yes sir. ಅದೇ ಥರ ಫಾರ್ 2 masses connected by spring instead of 1 mass, 2 ಮಾಸ್ ಕನೆಕ್ಟ್ ಆಗಿತ್ತಂದರೆ, ಸಿ ಗೈಸ್ ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲೇನು, ಸೊ ಯು ಹ್ಯಾವ್ ಅ ಮಾಸ್, ಈ ಒಂದು ಮಾಸಿಗೆ ಸ್ಪ್ರಿಂಗನ್ನು ಫಿಕ್ಸ್ ಮಾಡಿ, ರೈಟ್? ಸೊ ನಾವಿವಾಗ ಈ ಒಂದು ಮಾಸನ್ನು ಡಿಸ್ಪ್ಲೇಸ್ ಮಾಡಿದಾಗ ಆಸಿಲೇಷನ್ ಆಗುತ್ತಲ್ಲ, ಅದರ ಟೈಮ್ ಪೀರಿಯಡ್. ಸೊ ಸೆಕೆಂಡ್ ಕೇಸಲ್ಲಿ ಏನಿದೆ, ಸ್ಪ್ರಿಂಗ್ ಇದೆ, ರೈಟ್? ಸೊ ವಿ ಆರ್ ಕನೆಕ್ಟಿಂಗ್ ನಾವು 2 ಮಾಸಸ್, 2 ಮಾಸಸನ್ನು ಕನೆಕ್ಟ್ ಮಾಡ್ತಾ ಇರೋದು, M1 M2. ಇಲ್ಲಿ ಜಸ್ಟ್ ಎಮ್ ಇದೆ. ಸೊ ಈಗ ಟೈಮ್ ಪೀರಿಯಡ್ ಏನು ಸರ್? 2 pi m/k. ಇಲ್ಲಿ ಟೈಮ್ ಪೀರಿಯಡ್ ಏನು ಸರ್? 2 pi μ/k. ಮ್ಯೂ ಏನು ಸರ್? ರೆಡ್ಯೂಸ್ ಮಾಸ್ ಅಂತ ಹೇಳಿ ಕರಿತೀವಿ, M1 M2 ಡಿವೈಡೆಡ್ ಬೈ M1 + M2. ಯಾಕೆ ಸರ್? ಈಗ ನಾನು ಬ್ಲಾಕನ್ನು ಡಿಸ್ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಸರ್? ಬ್ಲಾಕನ್ನು ಡಿಸ್ಪ್ಲೇಸ್ ಮಾಡಿದ್ರೆ ರಿಸ್ಟೋರಿಂಗ್ ಫೋರ್ಸ್ ಈ ಕಡೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲಾಕ್ ಏನು ಮಾಡುತ್ತೆ? ಜಿಗ್ ಆಸಿಲೇಷನ್ ಮಾಡುತ್ತೆ. ಅದೇ ಥರ ಇಲ್ಲಿ ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿ, ಓಕೆ, ಸ್ಪ್ರಿಂಗ್ ಏನಿದೆ ಡೆಫಿನೆಟ್ಲಿ ಸ್ಪ್ರಿಂಗ್ ಇಸ್ ಫಿಕ್ಸ್ಡ್ ಅಟ್ 1 end. ಓಕೆ, ಈಗ ನಾನು ಇಲ್ಲಿ ಫೋರ್ಸನ್ನು ಅಪ್ಲೈ ಮಾಡಿ, ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿ, ರೈಟ್? ಸೊ ಡಿಸ್ಪ್ಲೇಸ್ ಮಾಡಿದಾಗ ಈ ಒಂದು ಸಿಸ್ಟಮನ್ನು ಸ್ಪ್ರಿಂಗ್ ಏನು ಮಾಡುತ್ತೆ ಸರ್? ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಆಸಿಲೇಟ್ ವಿತ್ ದಿಸ್ ಮಚ್ ಟೈಮ್ ಪೀರಿಯಡ್. ಓಕೆ, 2 pi m/μ/k. ಟೈಮ್ ಪೀರಿಯಡ್ ಏನಿದೆ 2 pi √μ/k. ಕೆ ಮ್ಯೂ ಅಂದ್ರೇನು? ರೆಡ್ಯೂಸ್ ಮಾಸ್ M1 M2 by M1 + M2. ಇಲ್ಲಿ ಟೈಮ್ ಪೀರಿಯಡ್ 2 pi μ/k. and time period is inversely proportional to ಏನು ಸರ್? time period is 2 pi by omega. omega ಅಂದರೆ ಸರ್ 2 pi times frequency, 2 pi f. so you can say time period is nothing but 1 by frequency. ಓಕೆ, ಇಷ್ಟು ಐಡಿಯಾ ಕ್ಲಿಯರ್ ಇದೆ ಅಲ್ಲ? ಎಸ್ ಸರ್, ಇಷ್ಟು ಐಡಿಯಾ ಕ್ಲಿಯರ್ ಇದೆ ಸಿನಾಪ್ಸಿಸ್ ಪಾರ್ಟಲ್ಲಿ. ನಾವು ಆಸಿಲೇಷನ್ ಇನ್ ಸ್ಪ್ರಿಂಗ್ ಕಾಂಬಿನೇಷನ್, ಓಕೆ, ನಾಟ್ ಓನ್ಲಿ 1 spring. Let's say there are 2 springs. ಆ 2 springs connected in series. Okay, 2 springs ಯಾವ ಥರ ಕನೆಕ್ಟ್ ಆಗಿದೆ ಸರ್? ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಗೈಸ್ ದಿಸ್ ಈಸ್ ಸೀರೀಸ್. ಫಸ್ಟ್ ಒನ್ ಏನಿದೆ ಅದು ಸೀರೀಸು, ಸೆಕೆಂಡ್ ಒನ್ ಇದ್ದು ಪ್ಯಾರಲಲ್. ಸೊ ದಿಸ್ ಇಸ್ ಸೀರೀಸ್, ಇದು ಪ್ಯಾರಲಲ್. ಓಕೆ, ಸೀರೀಸ್ ಅಂದ್ರೇನು ಸರ್? ದೇರ್ ಈಸ್ ಅ ಸಪೋರ್ಟ್ ಟು ವಿಚ್ 2 ಸ್ಪ್ರಿಂಗ್ಸ್ ಇದೆ. ದೇರ್ ಈಸ್ ಅನದರ್ ಸ್ಪ್ರಿಂಗ್, ರೈಟ್? ಈ ಒಂದು ಸ್ಪ್ರಿಂಗಿಗೆ ಬ್ಲಾಕ್ ಕನೆಕ್ಟ್ ಆಗಿದೆ, ರೈಟ್? ಸೊ ಈ ಬ್ಲಾಕ್ ಕನೆಕ್ಟ್ ಆಗಿರೋದನ್ನು ನಾವು ಡಿಸ್ಪ್ಲೇಸ್ ಮಾಡಿದಾಗ, ರೈಟ್, ಇಫ್ ಐ ಡಿಸ್ಪ್ಲೇಸ್ ದಿಸ್ ಬ್ಲಾಕ್ K1 K2 ಏನಾಗುತ್ತೆ ಆ ಕೇಸಲ್ಲಿ? ಸೊ ಬೇಸಿಕಲಿ 2 pi m/ ಮಾಸ್ ಆಫ್ ದ ಬ್ಲಾಕ್ m ಅಂಡ್ K ಏನಿದೆ ಈಕ್ವಿವೆಲೆಂಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಈ ಒಂದು ಸೀರೀಸಲ್ಲಿ K equivalent of 2 springs is going to be K1 K2 divided by K1 plus K2. ಓಕೆ, ಸೀರೀಸಲ್ಲಿ. ಅದೇ ಪ್ಯಾರಲಲ್ ಆದರೆ
ಸರ್ ಪ್ಯಾರಲಲ್ ಅಂದ್ರೇನು? ಸೊ ಯು ಹ್ಯಾವ್ ಒಂದು ಸಪೋರ್ಟ್ ಇದೆ, ಇಲ್ಲಿ 2 ಸ್ಪ್ರಿಂಗ್ಸ್ ಇದೆ. ಈ 2 ಸ್ಪ್ರಿಂಗ್ಸ್ ಯಾವ ಥರ ಕನೆಕ್ಟ್ ಆಗಿದೆ ಸರ್? ಈ 2 ಸ್ಪ್ರಿಂಗ್ಸ್ ಪ್ಯಾರಲಲ್ಲಿ ಕನೆಕ್ಟ್ ಆಗಿದೆ, ರೈಟ್. ಇದಕ್ಕೊಂದು ಮಾಸನ್ನು ಅಟ್ಯಾಚ್ ಮಾಡಿದ್ದೀವಿ. ಸೊ ಈ ಮಾಸ್ ಎಮ್ ಇದೆ. ಈ ಮಾಸನ್ನು ನಾವು ಡಿಸ್ಪ್ಲೇಸ್ ಮಾಡಿದಾಗ, ರೈಟ್, ಸೊ ಆಸಿಲೇಷನ್ಸ್ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ಕಡೆ ಡಿಸ್ಪ್ಲೇಸ್ ಮಾಡಿದ್ರೆ ರೀಸ್ಟೋರಿಂಗ್ ಫೋರ್ಸ್ ಈ ಕಡೆ ಆಗ್ತಾ ಇದೆ. ಸೊ ಈ ರೀಸ್ಟೋರಿಂಗ್ ಫೋರ್ಸ್ is proportional to spring constant, also displacement. ಸೊ ಅವಾಗ ರಿಸ್ಟೋರಿಂಗ್ ಫೋರ್ಸ್ ಉಲ್ಟಾ ಇರೋದ್ರಿಂದ ಬ್ಲಾಕ್ ರಿಟರ್ನ್ ಬರೋಕ್ಕೆ ಟ್ರೈ ಮಾಡುತ್ತೆ. ಎಫ್ ಅನ್ನು ರಿಮೂವ್ ಮಾಡಿದಾಗ ಆಸಿಲೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದರ ಟೈಮ್ ಪೀರಿಯಡ್ ಏನು ಸರ್? ಅದರ ಟೈಮ್ ಪೀರಿಯಡ್ ಡಿಪೆಂಡ್ಸ್ ಆನ್ ಈಕ್ವಲೆಂಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ದಿಸ್ ಕಾಂಬಿನೇಷನ್. ಸೊ ಈ ಒಂದು ಪ್ಯಾರಲಲ್ ಕೇಸಲ್ಲಿ ಕೆ ಈಕ್ವಲೆಂಟ್ ಏನು ಸರ್? K1 ಪ್ಲಸ್ K2. ಓಕೆ, ಸೊ ಕೆ ಈಕ್ವಲೆಂಟ್ ಈಸ್ K1 ಪ್ಲಸ್ K2. ಕ್ಲಿಯರ್ ಅಲ್ಲ? ಆಸಿಲೇಷನ್ ಇನ್ ಸ್ಪ್ರಿಂಗ್ ಕಾಂಬಿನೇಷನ್ ತುಂಬ ಕಾಂಪ್ಯಾಕ್ಟ್ ಆಗಿ ಏನು ಬೇಕೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀನಿ. ಈ ಥರದ್ದೇ ಪ್ರಾಬ್ಲಮ್ಸ್ ಬರಬಹುದು. ಓಕೆ, ನಾವು ತುಂಬ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಟು ಕ್ವಿಟ್ ಎನಿಥಿಂಗ್. ಓಕೆ, ಬಿಕಾಸ್ ಎನ್ಶ್ಯೂರ್ ಮಾಡಬೇಕು ಅಟ್ ಎನಿ ಕಾಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಕೋರ್ ಮೋರ್ ದ್ಯಾನ್ 55 ಇನ್ ಫಿಸಿಕ್ಸ್. ಓಕೆ, ಇಫ್ ಯು ವಾಂಟ್ ಟು ಡೂ ದಟ್ 60 ಔಟ್ ಆಫ್ 60 ಪಾಸಿಬಲ್, ಡೆಫಿನೆಟ್ಲಿ ಪಾಸಿಬಲ್. ಬಟ್ ಯಾವುದೇ ಒಂದು ಟಾಪಿಕನ್ನು ಬಿಡಬಾರ್ದು, ಎಲ್ಲ ಥರದ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿಬಿಡಬೇಕು. ಅಟ್ಲೀಸ್ಟ್ 10 to 15 years ಕ್ವಶನ್ ಪೇಪರ್ ಶುಡ್ ಬಿ ಕಂಪ್ಲೀಟ್ಲಿ ಡನ್ ಅಲ್ಲ? ಎಸ್ ಸರ್. ಸೊ ಸಿಂಪಲ್ ಪೆಂಡುಲಮ್ ಅಂದರೆ ಏನು ಸರ್? ಸಿಂಪಲ್ ಪೆಂಡುಲಮ್ ಅಂದರೆ ಯು ಹ್ಯಾವ್ ಅ ಸಪೋರ್ಟ್ ಒಂದಿದೆ, ರೈಟ್. ಸೊ ಈ ಒಂದು ಸಪೋರ್ಟ್ಗೆ ನಾವೇನು ಮಾಡ್ತಾ ಇದ್ದೀವಿ? ಒಂದು ಥ್ರೆಡನ್ನು ಟೈ ಮಾಡ್ತಾ ಇದ್ದೀನಿ, ರೈಟ್. ಥ್ರೆಡ್ಗೆ ಅಟ್ ದ ಎಂಡ್ ಒಂದು ಮಾಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ, ರೈಟ್. ಸೊ ದಿಸ್ ಮಾಸ್, ಸ್ಮಾಲ್ ಮಾಸ್ ಬಾಬ್ ಹ್ಯಾವಿಂಗ್ ಥ್ರೆಡ್ ಲೆಂತ್ ಎಲ್. ಸೊ ನಾವು ಇದನ್ನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದಾಗ ಈ ಒಂದು ಡೈರೆಕ್ಷನಲ್ಲಿ, ರೈಟ್. ಸೊ ಇಫ್ ಐ ಡಿಸ್ಪ್ಲೇಸ್ ದಿಸ್ ಬಾಬ್, ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದಾಗ ಬೈ ಅನ್ ಆ್ಯಂಗಲ್ ಥೀಟಾ, ರೈಟ್. ಸೊ ಬೈ ಅನ್ ಆ್ಯಂಗಲ್ ಥೀಟಾ ಏನಾಗುತ್ತೆ ಸರ್? ದಿಸ್ ಈಸ್ ಗೋಯಿಂಗ್ ಟು ಆಸಿಲೇಟ್. ಸೊ ಈ ಒಂದು ಬಾಬ್ ಏನಿದೆ ಇಟ್ ಈಸ್ ಗೋಯಿಂಗ್ ಟು ಆಸಿಲೇಟ್, ರೈಟ್. ಟು ಆ್ಯಂಡ್ ಫ್ರೋ ಆಸಿಲೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಗೋ ದಿಸ್ ಸೈಡ್, ರೈಟ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಟ್ ಈಸ್ ಗೋಯಿಂಗ್ ಟು ಆಸಿಲೇಟ್. ಆ ಒಂದು ಟೈಮ್ ಪೀರಿಯಡ್ ಏನಿದೆ 2πL/g, ರೈಟ್. ಸೊ ಲೆಂತ್ ಜಾಸ್ತಿ ಆದರೆ ಟೈಮ್ ಪೀರಿಯಡ್ ಜಾಸ್ತಿ ಆಗುತ್ತೆ, ಜಿ ಜಾಸ್ತಿ ಆದರೆ ಟೈಮ್ ಪೀರಿಯಡ್ ಕಡಿಮೆ ಆಗುತ್ತೆ. ಓಕೆ, ಜಿ ಕಡಿಮೆ ಆದರೆ ಟೈಮ್ ಪೀರಿಯಡ್ ಜಾಸ್ತಿ ಆಗುತ್ತೆ. ಸೊ ಆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆರ್ ಜಿ, ಆಕ್ಸಿಲರೇಷನ್ ಏನಿದೆ, ಯಾವ ಒಂದು ಆಕ್ಸಿಲರೇಷನಲ್ಲಿ ಅದು ಸಿಂಪಲ್ ಪೆಂಡುಲಮ್ ಮೂವ್ ಆಗ್ತಾ ಇದೆ ಆ ಜಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಜಿ ಝೀರೋ ಇತ್ತು ಅಂದರೆ ಏನಾಗುತ್ತೆ? ಟೈಮ್ ಪೀರಿಯಡ್ ಬಿಕಮ್ಸ್ ಇನ್ಫೈನೈಟ್, ಅಂದರೆ ಲೆಸ್ ಗ್ರಾವಿಟಿ ಪ್ಲೇಸಸ್, ಅಂದರೆ ಸ್ಪೇಸಲ್ಲಿ. ಇಫ್ ಜಿ ಇಸ್ ವೆರಿ ಸ್ಮಾಲ್, ಟೈಮ್ ಪೀರಿಯಡ್ ಏನಿರುತ್ತೆ? ತುಂಬ ಜಾಸ್ತಿ ಇರುತ್ತೆ. ಟೈಮ್ ಪೀರಿಯಡ್ ತುಂಬ ಜಾಸ್ತಿ ಅಂದರೆ ಟೈಮ್ ಈಸ್ ticking slow for that, right? That is the idea. But time ticking slow is a relative concept. But ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು ಜಿ ಕಡಿಮೆ ಇತ್ತು ಅಂದರೆ ಆಬ್ವಿಯಸ್ಲಿ ಟಿ ಏನಿರುತ್ತೆ? ಜಾಸ್ತಿ ಇರುತ್ತೆ. ಓಕೆ, ಜಿ ಟೈಮ್ ಪೀರಿಯಡ್ ಜಾಸ್ತಿ ಇರುತ್ತೆ. ಸೊ ಆಸಿಲೇಷನ್ಸ್ ಅದೇ ಇನ್ ಡಿಫ್ರೆಂಟ್ ಕೇಸಸಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟಿ ಇಸ್ ಈಕ್ವಲ್ ಟು 2πL/g ಎಫೆಕ್ಟಿವ್. ಓಕೆ, ಜಿ ಎಫೆಕ್ಟಿವ್ ಅಂದರೆ ಬರೀ ಗ್ರಾವಿಟಿ ಅಂತಲ್ಲ, ಯಾವ ಥರದ ಆಕ್ಸಿಲರೇಷನ್ ಆದರೂ ಇರಲಿ ಆ ಒಂದು ಮಾಸ್ ಮೇಲೆ. ಸ್ಟ್ರಿಂಗ್ ಈಸ್ ಮಾಸ್ಲೆಸ್, ರೈಟ್. ಆ ಒಂದು ಬಾಬ್ ಮೇಲೆ ಯಾವ ಆಕ್ಸಿಲರೇಷನಲ್ಲಿ ಅದು ಸಿಸ್ಟಮ್ ಇದೆ ಅದರ ಟೋಟಲ್ ಆಕ್ಸಿಲರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಜಿ ಎಫೆಕ್ಟಿವ್, ರೈಟ್. ಸೊ ಜಿ ಎಫೆಕ್ಟಿವ್, ದಟ್ ಜಿ ಎಫೆಕ್ಟಿವ್ ಇಸ್ G+A. ಯಾವಾಗ? ಮೂವಿಂಗ್ ಅಪ್ ವಿತ್ ಅನ್ ಆಕ್ಸಿಲರೇಷನ್ ಎ. ಓಕೆ, ಮೂವಿಂಗ್ ಅಪ್ ವಿತ್ ಅನ್ ಆಕ್ಸಿಲರೇಷನ್ ಎ ಇದ್ದಾಗ, ರೈಟ್. ಸೊ ಜಿ ಇಸ್ ಗೋಯಿಂಗ್ ಟು ಬಿ G+A. ಆ ಒಂದು ಕೇಸಲ್ಲಿ ಟೈಮ್ ಪೀರಿಯಡ್ ಏನಾಗುತ್ತೆ? ಸಿ, ಆಕ್ಸಿಲರೇಷನ್ ಎಫೆಕ್ಟಿವ್ಲಿ ಏನಾಗ್ತಾ ಇದೆ? ಆಕ್ಸಿಲರೇಷನ್ ಎಫೆಕ್ಟಿವ್ಲಿ ಈಸ್ ಇನ್ಕ್ರೀಸಿಂಗ್. ಸೊ ಟೈಮ್ ಪೀರಿಯಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ
ಮೂವಿಂಗ್ ಡೌನ್ ವಿತ್ ಆಕ್ಸಿಲರೇಷನ್ ಎ, right? If you are going down with acceleration a along with acceleration due to gravity ಇದ್ದಾಗ ಟೈಮ್ ಪೀರಿಯಡ್ ಏನಾಗುತ್ತೆ ಸರ್? ಟೈಮ್ ಪೀರಿಯಡ್ g ಮೈನಸ್ ಎ ಕಡಿಮೆ ಆಯಿತು, ಸೊ ಟೈಮ್ ಪೀರಿಯಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಇಫ್ ಆಕ್ಸಿಲರೇಷನ್ ಈಕ್ವಲ್ ಟು ಜಿ, ರೈಟ್? ಸೊ ದೇರ್ ಫೋರ್ ಜಿ ಎಫೆಕ್ಟಿವ್ ಏನಾಗುತ್ತೆ ಸರ್? ಜಿ ಎಫೆಕ್ಟಿವ್ 0. ಜಿ ಎಫೆಕ್ಟಿವ್ 0 ಅಂದರೆ ಟೈಮ್ ಪೀರಿಯಡ್ ಇನ್ಫಿನಿಟಿ, ರೈಟ್? ಕ್ಲಿಯರ್? ಸೊ ಗೈಸ್, ದಿಸ್ ಮಚ್ ಆಫ್ ಇನ್ಫಾರ್ಮೇಷನ್, ಇಷ್ಟು ಮಾಹಿತಿ ನಿಮಗೆ ಸಾಕು. ನಾವು ಅರೌಂಡ್ 20 ಮಿನಿಟ್ಸನ್ನು ತೊಗೊಂಡಿದ್ದೀವಿ ಸಿನಾಪ್ಸಿಸನ್ನು ಕವರ್ ಮಾಡೋಕ್ಕೆ. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಾಕು ಕೆ ಸಿ ಟಿಲಿ ಬರೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ. ಬಟ್ ಕ್ವಿಕ್ಕಾಗಿ ಜಸ್ಟ್ ರೊಟೇಷನಲ್ ಅನಲಾಗ್ ಆಫ್ ದ ಸೇಮ್ ಥಿಂಗ್ಸನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಎವ್ರಿಥಿಂಗ್ ಇನ್ ಫಿಸಿಕ್ಸ್ ಹ್ಯಾಸ್ ಅ ರೊಟೇಷನಲ್ ಅನಲಾಗ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ರೊಟೇಷನಲ್ಲಿ ಯಾವ ಥರ ಬರಿತೀವಿ? ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ರೈಟ್? ಸೊ ಡಿಸ್ಪ್ಲೇಸ್ಮೆಂಟ್ theta equal to theta naught sin omega t plus delta, right? Torque is equal to torsional constant into displacement, just like F is equal to minus kx. Okay na? Yes sir. ಅದೇ ಥರ ಈ angular frequency is equal to k by m ಅಲ್ವಾ? So k by m. So I is moment of inertia. Rotational analog of mass is moment of inertia. Okay, alpha is minus c theta by I. Okay, clear? Which is omega square x form it. ಅದೇ ಥರ potential energy of m omega square x square. Okay, so in kinetic energy of mass speed square of mv square. Okay, so and total energy of I omega square theta naught square. Okay, just a rotational analog. ಇನ್ ಕೇಸ್ ಇಫ್ ಅಟ್ ಆಲ್ ಎನಿ ಕ್ವಶನ್ ಆ ಒಂದು ಐಡಿಯಾ ಮೇಲೆ ಇತ್ತು ಅಂದರೆ ಯು ಕ್ಯಾನ್ ಅಪ್ರೋಚ್ ಇಟ್. ಆಲ್ ರೈಟ್, ಕ್ಲಿಯರ್? ಟೂ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ. ಓಕೆ, ಸೊ ದೀಸ್ ಫಸ್ಟ್ ಫ್ಯೂ ಕ್ವಶನ್ಸ್ ಏನಿದೆ, ಒಂದು 10 ಕ್ವಶನ್ಸು PYQ ಕ್ವಶನ್ಸ್ ಇರುತ್ತೆ. ಮಿಕ್ಕಿದ 20 ಕ್ವಶನ್ಸನ್ನು ಆಲ್ ದ ಸಬ್ ಟಾಪಿಕ್ಸ್ ಮೇಲೆ ಈಕ್ವಲಿ ಸ್ಪ್ರೆಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ದೇ ಆರ್ ಇಂಪಾರ್ಟೆಂಟ್. ಅಷ್ಟು ಗೊತ್ತಿದ್ರೆ ನಿಮಗೆ ಈ ಒಂದು ಚಾಪ್ಟರ್ ಕ್ಲಿಯರ್. ಓಕೆ, ಕಾನ್ಫಿಡೆಂಟ್? ಎಸ್ ಸರ್. ಸೊ 1 ಮಾರ್ಕಿಗೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಡಬೇಕಲ್ವಾ? ನೋ, ಯು ಡೋಂಟ್ ನೋ ದ ಸಿಗ್ನಿಫಿಕೆನ್ಸ್ ದಟ್ ಇಟ್ ಕಾಸಸ್ ಇನ್ ರ್ಯಾಂಕಿಂಗ್. ಓಕೆ, ಸೊ ಎಲ್ಲರೂ ಕೂಡ ಒಂದು ಆವ್ರೇಜ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾ ಇರ್ತಾರೆ. 20 to 25, 20 to 25 ಎವ್ರಿಬಡಿ ಸ್ಕೋರ್ಸ್. ಅಬೋವ್ ದಟ್, ರೈಟ್? 45 ಮೇಲೆ ನೀನು 1 ಮಾರ್ಕನ್ನು ಸ್ಕೋರ್ ಮಾಡ್ತಾ ಇದೆಯಾ, ಯುವರ್ ರ್ಯಾಂಕಿಂಗ್ ಶೂಟ್ಸ್ ಅಪ್, ರೈಟ್? ಸೊ ಇಟ್ ಈಸ್ ಲೈಕ್ ದಟ್. ಸೊ ನಮಗೆ ಎವ್ರಿ 1 ಮಾರ್ಕ್ ಈಸ್ ಇಂಪಾರ್ಟೆಂಟ್. ಯಾವಾಗ? ಆಫ್ಟರ್ ದ ಆವ್ರೇಜ್, ರೈಟ್? ಎಲ್ಲರೂ ಏನು ಆವ್ರೇಜ್ ಸ್ಕೋರ್ ಮಾಡ್ತಾರೋ ಓಕೆ, ಅದಾದಮೇಲೆ ಫಾರ್ ಎವ್ರಿ ಸಿಂಗಲ್ ಮಾರ್ಕ್ ಯು ಸ್ಕೋರ್ ಯುವರ್ ರ್ಯಾಂಕಿಂಗ್ ಇಸ್ ಗೋನ್ ಟು ಗೋ ಅಪ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ರೈಟ್? ಸೊ ಯು ಡೋಂಟ್ ವಾಂಟ್ ಟು ಬಿ ನಾರ್ಮಲ್ ಝೋನ್ ಅಲ್ವಾ? ಡೆಫಿನೆಟ್ಲಿ, ರೈಟ್? ಯು ವಾಂಟ್ ಟು ಬಿ ಅಬೋವ್ ಆವ್ರೇಜ್. ಅಬೋವ್ ದಟ್ ಯು ವಾಂಟ್ ಟು ಬಿ ಎಕ್ಸೆಪ್ಷನಲ್. ಅಂದರೆ ಎವ್ರಿ 1 ಮಾರ್ಕ್ ಈಸ್ ಇಂಪಾರ್ಟೆಂಟ್. ಸೊ ದಟ್ ಎವ್ರಿ ಕ್ವಶನ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಎವ್ರಿ ಕ್ವಶನ್ ಈಸ್ ಅನ್ ಅಪಾರ್ಚುನಿಟಿ. ಸೊ ನಾನು ಇಲ್ಲಿ ಕ್ವಶನನ್ನು ಕೊಟ್ಟಿದ್ದೀನಿ, ಆನ್ಸರನ್ನು ಇಲ್ಲಿ ಮಾರ್ಕ್ ಮಾಡಿ ಆಗಿದೆ. ಓಕೆ, ಬಟ್ ಯಾವ ಥರ ಅದಕ್ಕೆ ಆನ್ಸರ್ ಅದೇ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, 2 ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ y1 ಈಕ್ವಲ್ ಟು 5 sin 2πt plus √3 cos 2πt. ಓಕೆ, and y2 is equal to 5 sin 2πt and plus 5/4. The ratio of their amplitudes is. 2 ವೇವ್ಸ್ ಇದೆ, ಆ 2 ವೇವ್ಸ್ದು ಆಂಪ್ಲಿಟ್ಯೂಡ್ ಏನಂತೇಳಿ ಹೇಳ್ಬೇಕು. ಫಸ್ಟ್ ಆಫ್ ಆಲ್, ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಏನು ಸರ್? y ಈಸ್ ಈಕ್ವಲ್ ಟು a sin ಆಫ್ ಒಮೆಗಾ ಟಿ ಪ್ಲಸ್ 5. ಕರೆಕ್ಟಾ? ಫಸ್ಟ್ ಆಫ್ ಆಲ್, ಫಸ್ಟ್ ಒನ್ನು ಸ್ಟ್ಯಾಂಡರ್ಡ್ ಈಕ್ವೇಷನಲ್ಲಿ ಇದೆಯಾ ಸರ್? ಇಲ್ಲ, ಸೈನ್ ಟರ್ಮ್ಸ್ ಕಾಸ್ ಟರ್ಮ್ಸ್ ಇದೆ. ಸೆಕೆಂಡ್ ಒನ್ ಇದೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಓಕೆ, ನಾವಿಲ್ಲಿ ರೇಷಿಯೋ ಆಫ್ ದೇರ್ ಆಂಪ್ಲಿಟ್ಯೂಡ್ ಬರೀಬೇಕು. A1/A2 ಏನಂತ ಹೇಳಬೇಕು. ಓಕೆನಾ? A1 ಏನು? ಆಂಪ್ಲಿಟ್ಯೂಡ್ ಆಫ್ ಫಸ್ಟ್ ವೇವ್. ಬಟ್ ಅದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಅದನ್ನು ನಾನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆಯೋಕೆ ನೋಡ್ತೀನಿ, ಯಾವ ಥರ ನೋಡ್ಕೊಳ್ಳಿ. ಸೊ ಗೈಸ್, 5 ಇದೆ. ಇವಾಗ ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡ್ತಾ ಇದ್ದೀನಿ. ಓಕೆ, ಯಾಕೆ? ಲಾಜಿಕಲಿ, ಕರೆಕ್ಟ್? ಸೊ ಟ್ರೈನ್ ಟು ಗೆಟ್ ಇಟ್ ಇನ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಹಾಗಾದರೆ ಒಳಗಡೆ ಏನು ಮಾಡಬೇಕು ಸರ್? ಡಿವೈಡ್ ಬೈ 2 ಮಾಡಬೇಕಲ್ವಾ? ಸೊ ಹಾಗಾದರೆ ಸೈನ್ 2πt ಪ್ಲಸ್ ನೆಕ್ಸ್ಟ್ ಟೈಮಲ್ಲೂ ಕೂಡ ನೀವು ಡಿವೈಡ್ ಬೈ 2 ಮಾಡಬೇಕಲ್ವಾ?
ಸೊ ಇಂಟು ರೂಟ್ 3 cos 2 pi t. ಓಕೆ, ಸೊ ಹಾಗಾದರೆ y1 ಏನು ಸರ್? y1 is equal to 10. ಸಿ 1/2 1/2 is ನಾನು ಏನಂತ ಬರಿಬೋದು ಸರ್? ಕಾಸ್ 60 ಅಂತ ಹೇಳಿ ಬರಿಬೋದಾ? ಕಾಸ್ ಪೈ ಬೈ 3. ಎಸ್ ಸರ್, ಕಾಸ್ ಪೈ ಬೈ 3 ಸೈನ್ 2 pi t, ರೈಟ್, ಪ್ಲಸ್ ಹಾಫನ್ನು ಇಂಟು ರೂಟ್ 3. ಸೊ ರೂಟ್ 3/2 it is basically sir sine of root 3/2 sine pi by 3. Sine 60 is root 3/2. So sine pi by 3 times ಏನು sir? Cos 2 pi t. Okay, so sine 2 pi t, cos 2 pi t, cos pi by 3, sine pi by 3. So ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ? cos a sin b sin a cos b, right? So you can write it as sine of a plus b, right? Sine of 2 pi t plus pi by 3. Can I write it like that? Yes sir, you can write it like this. So ಇದೇನಿದು y1, right? So y1 ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಇವಾಗ y2 ಏನು ಸರ್? 5 sin of 2 pi t plus pi by 4. 2 pi t plus 5 by 4. ಕ್ಲಿಯರಾ? ಎಸ್ ಸರ್, ಕ್ಲಿಯರ್. ಸೊ ಹಾಗಾದರೆ ಆಂಪ್ಲಿಟ್ಯೂಡ್ ದಿಸ್ ಇಸ್ a1, ಇದು a2, ರೈಟ್? ಸೊ ದೇರ್ ಫೋರ್ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿಗೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ a1 ಏನು ಸರ್? a1 ಈಸ್ 10, a2 ಏನು? a2 ಈಸ್ 5. ನಮಗೇನು ಬೇಕಿರೋದು? ದ ರೇಷಿಯೋ ಆಫ್ ದೇರ್ ಆಂಪ್ಲಿಟ್ಯೂಡ್ಸ್ a1 by a2 is equal to 10 by 5 which is equal to 2 by 1, right? 2:1. ಕ್ಲಿಯರ್? ಎಸ್ ಸರ್. ಸೊ ಇದನ್ನು ನೀವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಂಡ್ರೆ ಮುಗಿದೋಯ್ತು, ಆನ್ಸರ್ ಬಂದೋಯ್ತು. ಓಕೆ, ಯು ಕ್ಯಾನ್ ಅವಾಯ್ಡ್ ಅ ಲಾಟ್ ಆಫ್ ಸ್ಟೆಪ್ಸ್ ಲಾಜಿಕಲಿ, ಬಟ್ ನಿಮಗೆ ವರ್ಕೌಟ್ ಮಾಡ್ತಾ ಮಾಡ್ತಾ ಬರುತ್ತೆ, ರೈಟ್? ಮಾರ್ಕ್ ಟೆಸ್ಟನ್ನು ತೊಗೊಳ್ಳಿ, ಡೆಫಿನೆಟ್ಲಿ ಮಾರ್ಕ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ನಾನು ನಿಮಗೆ ಅಪ್ರೋಚನ್ನು ಹೇಳ್ತಾ ಇದ್ದೀನಿ. ಯು ಆರ್ ಗೋಯಿಂಗ್ ಟು ಸ್ಕಿಪ್ ಅ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಸರ್ ನೋಡಿದ ತಕ್ಷಣ ಓಕೆ ಸ್ಟ್ಯಾಂಡರ್ಡ್ ದಿಸ್ ಇಸ್ a2, ಇದು ಸ್ಟ್ಯಾಂಡರ್ಡ್ ಇಲ್ಲ, ಸ್ಟ್ಯಾಂಡರ್ಡಿಗೆ ಬರ್ಕೊತೀನಿ, ಡೂ ಸಮ್ ಮ್ಯಾನಿಪುಲೇಷನ್ ಲೈಕ್ ದಿಸ್. ಸ್ಟ್ಯಾಂಡರ್ಡಿಗೆ ಬಂದ ತಕ್ಷಣ ಡೆಫಿನೆಟ್ಲಿ ಗೋ ಫಾರ್ ಸ್ಟ್ರೈಟ್ ಫಾರ್ವರ್ಡ್ a1 by a2. ಓಕೆ, ಆ ಥರ ಮಾಡ್ತಾ ಹೋಗೋಣ ಕ್ವಿಕೆಸ್ಟ್ ಅಪ್ರೋಚಲ್ಲಿ ನಾವು ಇವಾಗ ಬರೋ ಕ್ವಶನ್ಗಳನ್ನು. ಸೊ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಸ್ ಅ ಟೈಮ್ ಪೀರಿಯಡ್ ಆಫ್ 6 seconds. ಟೈಮ್ ಪೀರಿಯಡ್ ಏನು ಸರ್? ಕ್ಯಾಪಿಟಲ್ T, 6 seconds. ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಮೂವ್ ಫ್ರಮ್ ದ ಮೀನ್ ಪೊಸಿಷನ್, ಓಕೆ, ಎಲ್ಲಿಂದ? ಮೀನ್ ಪೊಸಿಷನ್ x = 0 ಅಂತೇಳಿ ತೊಗೊಂಡಿದ್ದೀನಿ, ಟು ದ ಆಫ್ ದ ಆಂಪ್ಲಿಟ್ಯೂಡ್. ಸೊ x is equal to a/2 ಜಾಗಕ್ಕೆ, ಆಫ್ ದ ಆಂಪ್ಲಿಟ್ಯೂಡ್ ಅಂದರೆ a/2. ಸ್ಟಾರ್ಟಿಂಗ್ ಫ್ರಮ್ ದ ಮೀನ್ ಪೊಸಿಷನ್ ಇಸ್, ಓಕೆ. ಸೊ ಮೀನ್ ಪೊಸಿಷನಿಂದ a/2ಗೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತು? ಟೈಮ್ ಪೀರಿಯಡ್ ಏನು? 6 seconds. ಸರ್ ಮೀನ್ ಪೊಸಿಷನ್ ಎಕ್ಸ್ಟ್ರೀಮ್, ರೈಟ್ ಸರ್? ಮೀನ್ ಪೊಸಿಷನ್ ಎಕ್ಸ್ಟ್ರೀಮ್, ರಿಟರ್ನ್, ರೈಟ್? ಈ ಸೈಡ್ ಮೀನ್ ಪೊಸಿಷನ್ ಮತ್ತೆ ರಿಟರ್ನ್, ಓಕೆ ಸರ್? 1.5 1.5 1.5 1.5. ಕ್ಯಾನ್ ಐ ಡಿವೈಡ್ ಥಿಂಗ್ಸ್ ಲೈಕ್ ದಟ್? ಓಕೆ ಫೈನ್. ಅಂಡ್ ಸರ್ ಇಲ್ಲಿಂದ ಇಲ್ಲಿಗೆ ಟೈಮು ಹಾಗಾದರೆ ಆಫ್ ಮೀನ್ ಪೊಸಿಷನ್ಗೆ ಹೋಗೋಕ್ಕೆ 1/1.5/2 ವಿಚ್ ಇಸ್ 0.75. ನೋ, ಡೋಂಟ್ ಡೂ ದಟ್ ಮಿಸ್ಟೇಕ್. ಯಾಕಂದರೆ ಇಟ್ ಈಸ್ ಅ ಆಕ್ಸಿಲರೇಟೆಡ್ ಮೋಷನ್, ರೈಟ್? ಸೊ ಇಟ್ ಈಸ್ ಅನ್ ಆಕ್ಸಿಲರೇಟೆಡ್ ಮೋಷನ್. ನಿಮ್ಮ ಲಾಜಿಕ್ ಆಫ್ ಡಿಸ್ಟೆನ್ಸ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್, ಯಾಕಂದರೆ ಇದು ರೀಸ್ಟೋರಿಂಗ್ ಫೋರ್ಸ್ ಕಾನ್ಸೆಪ್ಟ್. ಓಕೆ, ಬಿ ಕ್ಲಿಯರ್. ನಮಗೆ ಯು ಹ್ಯಾವ್ ಟು ಗೋ ಬೈ ದ ಅಪ್ರೋಚ್ ಆಫ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ವಿಚ್ ಇಸ್ ಈಕ್ವಲ್ ಟು x is equal to a sin of omega t plus phi. Okay, x is equal to a sin of omega t plus phi. Phi is 0 ಯಾವಾಗ? ಸ್ಟಾರ್ಟಿಂಗ್ ಫ್ರಮ್ ದ ಮೀನ್ ಪೊಸಿಷನ್, ಓಕೆ, ವಿಚ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದ ಮೀನ್ ಪೊಸಿಷನ್ ಅಂದರೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಕ್ಯಾನ್ ಬಿ x is equal to a sin omega t, y is equal to a sin omega t, x is equal to a sin omega t. Do not worry about that, right? So x is equal to a sin omega t, y is equal to a sin omega t depends on which side ನಾವು ಒಮೆಗಾ ಟಿನ ಮೆಷರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗಾದರೆ ಇವಾಗ ಎಕ್ಸ್ ಏನು ಸರ್? ಎಕ್ಸ್ ಇಸ್ a/2, ಆಂಪ್ಲಿಟ್ಯೂಡ್ a, ಸೈನ್ ಆಫ್ ಒಮೆಗಾ ಟಿ.
ನಮಗೆ ಕೊಟ್ಟಿರೋದಲ್ಲಿ ಕ್ಯಾಪಿಟಲ್ ಟಿ, ಬಿ ಕ್ಲಿಯರ್. ಸೊ ಇಲ್ಲಿ ಎ ಕ್ಯಾನ್ಸಲ್. ಸೊ 1/2 ಅಂದರೆ ಏನಂತ ಬರಿಬೋದು, ಸೈನ್ ಆಫ್ ಸರ್ π/6 ಅಂತೇಳಿ ಬರಿಬೋದು, ವಿಚ್ ಇಸ್ ಈಕ್ವಲ್ ಟು ಏನು ಸರ್, ಸೈನ್ ಆಫ್ π/6 ಇಸ್ ಈಕ್ವಲ್ ಟು ಸೈನ್ ಆಫ್ ಒಮೆಗಾ ಟಿ. ಹಾಗಾದರೆ ಒಮೆಗಾ ಟಿನ ಏನಂತ ಬರಿಬೋದು, ವಿಚ್ ಇಸ್ ಬೇಸಿಕಲಿ π/6, ರೈಟ್. ಸೊ ಒಮೆಗಾ ಟಿ ಇಸ್ ಈಕ್ವಲ್ ಟು π/6, ಟಿ ಬೇಕು ನಮಗೆ, ರೈಟ್. ಸೊ ದೇರ್ ಫೋರ್ π/6 ಒಮೆಗಾ, ರೈಟ್. π/ಒಮೆಗಾ ಅಂದ್ರೇನು ಸರ್, ಒಮೆಗಾ ಇಸ್ ಈಕ್ವಲ್ ಟು 2π/t. ಒಮೆಗಾ ಅಂದರೆ ನಮಗೆ ಗೊತ್ತು, ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ಆಂಗ್ಯುಲರ್ ಫ್ರೀಕ್ವೆನ್ಸಿ ವಿಚ್ ಇಸ್ 2π/T. π ಕ್ಯಾನ್ಸಲ್, t ಡಿವೈಡೆಡ್ ಬೈ 12. ಟೈಮ್ ಪೀರಿಯಡ್ ಏನು ಕೊಟ್ಟಿದ್ದಾರೆ 6. ಸೊ t ವಿಚ್ ಇಸ್ ಈಕ್ವಲ್ ಟು 6/12, 0.5 ಸೆಕೆಂಡ್ ಆರ್ 1/2 ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅಲ್ಲ? ಯಾವುದನ್ನ ಮಾಡಬಾರ್ದು ಅಂತ ಕೂಡ ಹೇಳಿದ್ದೀನಿ. ಓಕೆ, 1.5 1.5 1.5 1.5 ಟೋಟಲ್ 6. ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 1.5, ಮೀನಿಂದ ಎಕ್ಸ್ಟ್ರೀಮ್ಗೆ ಹೋಗೋಕ್ಕೆ 1.5 ಆದರೆ ಅರ್ಧ ಡಿಸ್ಟೆನ್ಸ್ ಹೋಗೋಕ್ಕೆ ಎಷ್ಟು? ಡೋಂಟ್ ಯೂಸ್ ದಟ್ ಲಾಜಿಕ್. ಓಕೆ, ಡೋಂಟ್ ಯೂಸ್ ದಟ್ ಲಾಜಿಕ್, ಇಟ್ ಈಸ್ ರಾಂಗ್. ಇಟ್ ಈಸ್ ಎನ್ ಆಕ್ಸಿಲರೇಟೆಡ್ ಮೋಷನ್. ಅದು ಯೂನಿಫಾರ್ಮ್ ಸ್ಪೀಡ್ ಮೋಷನಲ್ಲಿ ಕರೆಕ್ಟು, ಓಕೆ, ಬಟ್ ಇಟ್ ಈಸ್ ಆಕ್ಸಿಲರೇಟೆಡ್ ಮೋಷನ್. ಸರ್ಕ್ಯುಲರ್ ಮೋಷನ್ ಆಫ್ ಅ ಪಾರ್ಟಿಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಇಸ್, ಓಕೆ, ಸರ್ಕ್ಯುಲರ್ ಮೋಷನ್ ಆಫ್ ಅ ಪಾರ್ಟಿಕಲ್. ಸರ್ಕ್ಯುಲರ್ ಮೋಷನ್ ಅಂದರೆ ಏನು ಸರ್? ಸರ್ಕ್ಯುಲರ್ ಮೋಷನ್ ಅಂದರೆ ಒಂದು ಪಾರ್ಟಿಕಲ್, ರೈಟ್, ಅರೌಂಡ್ ಎ ಸೆಂಟರ್, ರೈಟ್, ಏನು ಮಾಡ್ತಾ ಇದೆ, ಸರ್ಕಲಲ್ಲಿ ಸುತ್ತುತ್ತಾ ಇದೆ, ರೈಟ್. ಸೊ ಈ ಒಂದು ಮೋಷನ್ ಏನಿದೆ, ದಿಸ್ ಈಸ್ ಪೀರಿಯಾಡಿಕ್. ಓಕೆ, ಅಂದರೆ ಒನ್ ಟೈಮ್ ಪೀರಿಯಡ್ ಆದಮೇಲೆ ಪಾರ್ಟಿಕಲ್ ಅಲ್ಲಿ ಬರ್ತಾ ಇದೆ, ಇನ್ನೊಂದು ಟೈಮ್ ಪೀರಿಯಡ್ ಆದಮೇಲೆ ಪಾರ್ಟಿಕಲ್ ಅಲ್ಲಿ ಬರ್ತಾ ಇದೆ, ರೈಟ್, ಇನ್ನೊಂದು ಟೈಮ್ ಪೀರಿಯಡ್ ಆದಮೇಲೆ ಪಾರ್ಟಿಕಲ್ ಅದೇ ಜಾಗಕ್ಕೆ ರಿಟರ್ನ್ ಆಗ್ತಾ ಇದೆ, ರೈಟ್. ಕ್ಲಿಯರ್ ಅಲ್ಲ? ಎಸ್ ಸರ್. ಸೊ ಪಾರ್ಟಿಕಲ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಅಟ್ 2t, t, 3t ಈ ಥರ. ಬಟ್ SHM, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಹಾರ್ಮೋನಿಕ್ ಮೋಷನ್ ಇಸ್ ಟು ಅಂಡ್ ಫ್ರೋ ಮೋಷನ್, ರೈಟ್. ಸೊ ಟು ಅಂಡ್ ಫ್ರೋ ಮೋಷನ್. ಬಟ್ ಈ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ UCM ಕ್ಯಾನ್ ಬಿ understood as SHM, okay, but it is not SHM. ಇದು ಪೀರಿಯಾಡಿಕ್. ಸರ್ ಯಾವ ಥರ ಅರ್ಥ ಮಾಡ್ಕೊಳ್ಳೋದು, ಕ್ವಿಕ್ಕಾಗಿ ನಿಮಗೆ ಇದನ್ನು ಹೇಳ್ಬಿಡ್ತೀನಿ. ಸೊ ಗೈಸ್, ಈ ಥರ ಇದ್ದರೆ ಇದು y ಆಕ್ಸಿಸ್, x ಆಕ್ಸಿಸ್, ರೈಟ್. ಲೆಟ್ಸ್ ಎ ಪಾರ್ಟಿಕಲ್ ಎಲ್ಲಿದೆ ಸರ್? ಪಾರ್ಟಿಕಲ್ ಎಲ್ಲಿದೆ ಅಂದರೆ ಈ ಒಂದು ಪಾರ್ಟಿಕಲ್ ಇಲ್ಲಿದೆ, ರೈಟ್. ಸೊ ದಿಸ್ ಪಾರ್ಟಿಕಲ್ ಈಸ್ ಸಮ್ವೇರ್ ಹಿಯರ್. ಸೊ ಈ ಒಂದು ಪಾರ್ಟಿಕಲ್ಗೆ ನಾನು ಮೀನ್ ಪೊಸಿಷನನ್ನು ಏನು ಟ್ರೀಟ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಪಾರ್ಟಿಕಲ್ ಈಸ್ ಬೇಸಿಕಲಿ ಅಟ್ ಮೀನ್ ಪೊಸಿಷನ್. ಇದು ನಮ್ಮ ಮೀನ್ ಪೊಸಿಷನ್, ಓಕೆ. x ಇಸ್ ಈಕ್ವಲ್ ಟು 0. ಇವಾಗ ನಾವೇನು ಮಾಡಿದ್ದೀವಿ, ಈ ಒಂದು ಪಾಯಿಂಟಿಂದ ಒಮೆಗಾ ಟಿ ಡಿಸ್ಪ್ಲೇಸ್ ಮಾಡಿದ್ದೀನಿ. ಸೊ ಬೇಸಿಕಲಿ ಪಾರ್ಟಿಕಲ್ ಈ ಒಂದು ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗ್ತಾ ಇದೆ, ರೈಟ್, ಒಮೆಗಾ ಟಿ. ಸೊ ಇಫ್ ದಿಸ್ ಈಸ್ ಒಮೆಗಾ ಟಿ, ಹಾಗಾದರೆ ಇಫ್ ದಿಸ್ ಈಸ್ ಒಮೆಗಾ ಟಿ, ಇದರ y ಡಿಸ್ಪ್ಲೇಸ್ಮೆಂಟ್ ಏನಿದೆ, ಆರಿಜಿನ್, ವಿತ್ ರೆಸ್ಪೆಕ್ಟ್ ಟು ಆರಿಜಿನ್, ಓಕೆ ಸರ್. y ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಹಾಗಾದರೆ ಎಕ್ಸ್ ಏನಿದೆ ಸರ್? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ. ಸೊ ದಿಸ್ ಈಸ್ ಹೌ ವಿ ಆರ್ ಸೇಯಿಂಗ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಸೈನ್ ಒಮೆಗಾ ಟಿ. ಇಲ್ಲಿ ಸರ್ ಇದರ ಶಾಡೋ ಏನಿದೆ, ಇದರ ಶಾಡೋ ಈಸ್ ದಿಸ್, ರೈಟ್. ಸೊ ಈ ಒಂದು ಪಾರ್ಟಿಕಲ್ನ ಶಾಡೋ ಏನಿದೆ ಇಸ್ ಹಿಯರ್, ಓಕೆ. ಈ ಒಂದು ಡಿಸ್ಟೆನ್ಸ್ ಏನಿದೆ ಸರ್, ದಿಸ್ ಡಿಸ್ಟೆನ್ಸ್ ಇಸ್ ವಾಟ್ ವಿ ಕಾಲ್ ಆಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ. ಸರ್ ಹಾಗಾದರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಏನು? ಇದು ಎಕ್ಸ್ಟ್ರೀಮ್. ಸೊ ವಿಚ್ ಇಸ್ ಪ್ಲಸ್ ಎ. ಯಾವಾಗ? ವೆನ್ ಸೈನ್ ಒಮೆಗಾ ಟಿ when omega t is π/2. sin π/2 ಏನು ಸರ್? 90 is 1, ರೈಟ್. ಅದೇ ಥರ ಈ ಒಂದು ಕೇಸಲ್ಲಿ x ಇಸ್ ಈಕ್ವಲ್ ಟು ಮೈನಸ್ ಎ ಆಗಿರುತ್ತೆ, ರೈಟ್. ಅದೇ ಥರ ನೀವು ಇಲ್ಲೂ ಕೂಡ ನೀವು ಟ್ರೀಟ್ ಮಾಡ್ಕೋಬೋದು, ರೈಟ್. ಸೊ ಈ ಒಂದು ಆಕ್ಸಿಸಲ್ಲೂ ಕೂಡ ನೀವು SHMನ ಟ್ರೀಟ್ ಮಾಡ್ಕೋಬೋದು ಫಾರ್ ದಿಸ್ ಪಾರ್ಟಿಕಲ್, ಓಕೆ. ಸೊ ಜಸ್ಟ್ ಈ ಐಡಿಯಾ ಕ್ಲಿಯರ್ ಇದ್ದರೆ
uniform circular motion as SHM idea clear. Okay, I'm not going to elaborate, but each and every idea ನಿಮಗೆ ಕ್ಲಿಯರ್ ಇದ್ದರೆ 1 question 2 question has to be 100% has to be in your pocket. ಓಕೆ, ಆ ಒಂದು ಅಪ್ರೋಚಲ್ಲಿ ನಾನು ನಿಮ್ಗೆ ಹೇಳ್ತಿರೋದು. ಓಕೆ, ಅ ಪಾರ್ಟಿಕಲ್ ಎಕ್ಸಿಕ್ಯೂಟ್ಸ್ SHM ವಿತ್ ಆಂಪ್ಲಿಟ್ಯೂಡ್. ಓಕೆ, ಆಂಪ್ಲಿಟ್ಯೂಡ್ ಏನು ಹೇಳ್ತಾ ಇದ್ದಾರೆ ಸರ್? ಆಂಪ್ಲಿಟ್ಯೂಡ್ ಹೇಳ್ತಾ ಇದ್ದಾರೆ, ಸೊ ವಿಚ್ ಇಸ್ 0.2 meter amplitude, and time period capital T is 24 seconds. The time required for it to move from mean position to a point, ಅಂದರೆ x is equal to ಒಂದು ಪಾಯಿಂಟ್ 0.1 meter from the mean position. ಓಕೆ, ಮೀನ್ ಪೊಸಿಷನ್ ಇಂದ ಇದು ನಿಮ್ಮ SHM ಅಂದರೆ ಆಂಪ್ಲಿಟ್ಯೂಡ್ ಏನಿದೆ ಸರ್ 0.2 meter. ಅಂದರೆ ಇವಾಗ ನಾವು ಎಲ್ಲಿಗೆ ಹೋಗಬೇಕು? 0.1ಗೆ ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಹೋಗಿ ವಾಪಸ್ ಬರೋಕ್ಕೆ 24 ಸೆಕೆಂಡ್ ಆದರೆ ಸರ್ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು? ಅಗೇನ್ 24ನ 4 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀನಿ, 6.5 ಡಿವೈಡ್ ಮಾಡ್ತೀನಿ, 3. ನೋ, ದಟ್ ಲಾಜಿಕ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ನಿಮಗೆ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ಮೀನ್ ಪೊಸಿಷನ್ ಇಂದ ಇಲ್ಲಿಗೆ ಹೋಗೋಕ್ಕೆ, ರೈಟ್, ಪಾರ್ಟಿಕಲ್ಗೆ ಮೀನ್ ಪೊಸಿಷನ್ ಇಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅದು ಕೇಳ್ತಾ ಇರೋದು, ರೈಟ್. ಸೊ ಮೀನ್ ಪೊಸಿಷನಿಂದ ಸ್ಟಾರ್ಟ್ ಮಾಡಿ ಪಾರ್ಟಿಕಲ್ ಅಲ್ಲಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ ಸರ್? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಆಫ್ ಒಮೆಗಾ ಟಿ, ರೈಟ್. ಆಂಪ್ಲಿಟ್ಯೂಡ್ ಕ್ಯಾಪಿಟಲ್ ಎ, ರೈಟ್, ಇಲ್ಲಿ ಕ್ಯಾಪಿಟಲ್ ಎ ಅಂತ ಬರೆದಿದ್ದೀನಿ. ಎಕ್ಸ್ ಏನು ಸರ್? 0.1. ಆಂಪ್ಲಿಟ್ಯೂಡ್ ಏನು? 0.2. ಸೈನ್ ಆಫ್ ಒಮೆಗಾ ಟಿ 1/2 ಇರಿದೆ, ರೈಟ್, ಸೈನ್ ಆಫ್ ಒಮೆಗಾ ಟಿ, ವಿಚ್ ಈಸ್ ಈಕ್ವಲ್ ಟು ಏನು ಸರ್? ಸೈನ್ π/6 ಈಸ್ ಈಕ್ವಲ್ ಟು ಸೈನ್ ಒಮೆಗಾ ಟಿ, ಅಥವಾ π/6 ಈಸ್ ಈಕ್ವಲ್ ಟು ಒಮೆಗಾ ಟಿ. ಸರ್, ಇಫ್ π/6 ಈಸ್ ಈಕ್ವಲ್ ಟು ಒಮೆಗಾ ಟಿ, ಹಾಗಾದರೆ ಟಿ ಏನಾಗುತ್ತೆ? π/6 ಒಮೆಗಾ. ಒಮೆಗಾ ಅಂದರೆ 2π/t. ಸೊ 2π/ capital T time period. Pi cancel, so it is basically T/capital T by 12. So capital T ಏನಿದೆ 24, small t denominator ಅಲ್ಲಿ 12 ಇದೆ. So 2 seconds, small t is going to be 2 seconds. So ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 2 seconds, ಮತ್ತು ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 1 second. ಯಾಕಂದರೆ half, then another half distance. 2 seconds, 1 seconds, total 3 seconds, 3 seconds, 6 seconds, right? Yeah, 3 seconds, 3 seconds, wait, 24ನ ನಾವು ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡಬೇಕು? T/4, 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 ಟೋಟಲ್ 4 Ts. 6 ಸೆಕೆಂಡ್ಸನ್ನು ತೊಗೊಳುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 2 seconds ಆದರೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಏನಾಗುತ್ತೆ ಸರ್? ಇಟ್ ಈಸ್ ಗೋನ್ ಟು ಬಿ 4 seconds. ಯಾಕಂದರೆ ಸ್ಲೋ ಆಗ್ತಾ ಇದೆ, ನಾಟ್ 1 second, ಸ್ಲೋ ಆಗ್ತಾ ಇದೆ. ಸೊ 2 seconds ಜಿಗ್ ಅಂತ ಸ್ಪೀಡಾಗಿ ಬಂತು, 2 seconds, ಮತ್ತು ಸ್ಲೋ ಆಯ್ತಲ್ಲ, ಹೌ ಮೆನಿ? 4 seconds. ಸೊ 6, 12, another 6, 18, 6, 24. ಓಕೆ, ಕ್ಲಿಯರ್? ಬಟ್ ಹಾಫ್ ಆ್ಯಂಡ್ ಹಾಫ್ ಡಿವೈಡ್ ಮಾಡೋದು ತಪ್ಪು. ನಾವು a 10 kg metal block, ಒಂದು 10 kg metal block ಇದೆ, is attached to a spring of spring constant. ಒಂದು ಸ್ಪ್ರಿಂಗ್ ಇದೆ, ಅದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ 1000 Newton/meter. A block is displaced from the equilibrium position by 10 centimeter and released. Okay. The maximum acceleration of the block is, so guys ಏನು ಹೇಳ್ತಾ ಇದ್ದಾರೆ? metal block is attached to a spring of spring constant. ಒಂದು ಮೆಟಲ್ ಬ್ಲಾಕನ್ನು ತೊಗೊಂಡಿದ್ದೀವಿ, ದೇರ್ ಇಸ್ ಅ ಮೆಟಲ್ ಬ್ಲಾಕ್, ದಿಸ್ ಇಸ್ ಅಟ್ಯಾಚ್ ಟು ಅ ಸ್ಪ್ರಿಂಗ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಬ್ಲಾಕ್ ಇಸ್ ಡಿಸ್ಪ್ಲೇಸ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಬೈ 10 centimeter. ಏನು ಮಾಡ್ತಾ ಇದ್ದೀವಿ? ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಫೋರ್ಸನ್ನು ಅಪ್ಲೈ ಮಾಡಿಬಿಟ್ಟು ಲೆಟ್ಸ್ ಸೇ ಈಕ್ವಿಲಿಬ್ರಿಯಂ ಪೊಸಿಷನ್ ಸ್ಪ್ರಿಂಗ್ದು ಇದಿತ್ತು, ರೈಟ್. ನಾವೇನು ಮಾಡಿದ್ದೀವಿ ಈ ಒಂದು ಟೈಮಲ್ಲಿ? ವಿ ಆರ್ ಡಿಸ್ಪ್ಲೇಸಿಂಗ್ ಇಟ್ ಬೈ 10 centimeter ಡಿಸ್ಪ್ಲೇಸ್ ಮಾಡಿದ್ರೆ. ಸೊ 10 centimeter ಡಿಸ್ಪ್ಲೇಸ್ ಮಾಡೋದಂದ್ರೆ ಏನು ಸರ್? ಲೆಟ್ಸೆ ಸ್ಪ್ರಿಂಗ್ ಇವಾಗ ಇಲ್ಲಿಗೆ ಬಂದಿದೆ, ರೈಟ್. ಸ್ಪ್ರಿಂಗ್ ಹ್ಯಾಸ್ ಕಮ್ ಇಯರ್.
ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ 10 ಸೆಂಟಿಮೀಟರ್. ಅವಾಗ ಏನಾಗುತ್ತೆ, ರೀಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ರೈಟ್. ಸೊ ರೀಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಂಡ್ ಆಸಿಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ದ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಆಫ್ ದ ಬ್ಲಾಕ್ ಈಸ್, ರೈಟ್. ಸೊ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಆಫ್ ದ ಬ್ಲಾಕ್ ಅಂದರೆ, how do we write acceleration? Acceleration is, sir, minus omega square x, right. For maximum acceleration, right. So for maximum acceleration, so ನಾವೇನು ಮಾಡ್ತೀವಿ, we have to treat x as amplitude. ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಅಂದರೆ ಆಂಪ್ಲಿಟ್ಯೂಡ್, ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದು ಆಂಪ್ಲಿಟ್ಯೂಡ್ ಆಗಿರುತ್ತೆ, ರೈಟ್. ಯಾಕಂದರೆ ಎಕ್ಸ್ಟ್ರೀಮ್ ಪೊಸಿಷನ್ಲಿ ಆಕ್ಸಿಲರೇಷನ್ ಮ್ಯಾಕ್ಸಿಮಮ್, ರೈಟ್. ಸೊ ನಾವು ಹಾಗಾದರೆ ಇದನ್ನು ಡಿಸ್ಪ್ಲೇಸ್ ಮಾಡಿರೋದು ಎಷ್ಟು, 10 ಸೆಂಟಿಮೀಟರ್ ಡಿಸ್ಪ್ಲೇಸ್ ಮಾಡಿದ್ದೀವಿ, ಓಕೆ. ಅಂದರೆ ಆಕ್ಸಿಲರೇಷನ್ 10 ಸೆಂಟಿಮೀಟರ್ ಡಿಸ್ಪ್ಲೇಸ್ಮೆಂಟಲ್ಲಿ ಎಷ್ಟಿದೆ ಅಂತೇಳಿ ಹೇಳಬೇಕು. ಬಟ್ ಇಲ್ಲಿ ಒಮೆಗಾ ಸ್ಕ್ವೇರ್ ಅಂದ್ರೇನು ಸರ್? ಒಮೆಗಾ ನಮಗೆ ಒಮೆಗಾ ಈಸ್ √k/m. ಹಾಗಾದರೆ ಒಮೆಗಾ ಸ್ಕ್ವೇರ್ ಎಷ್ಟಾಗುತ್ತೆ ಸರ್? √k/m into √k/m, just k/m. Okay, so therefore which implies acceleration omega square, magnitude ನೋಡ್ತಾ ಇದ್ದೀನಿ, just magnitude ನೋಡ್ತಾ ಇದ್ದೀನಿ. ಸೊ ಅಗೇನ್ ಎನಿವೇ ಆಕ್ಸಿಲರೇಷನ್ ಫೋರ್ಸಿಗೆ ಅಪೋಸಿಟ್ ಇರುತ್ತೆ, ಬಟ್ ಇಲ್ಲಿ ಯಾವ ಕಡೆ ಡಿಸ್ಪ್ಲೇಸ್ ಆಗಿದೆ ಅಂತ ಹೇಳಿಲ್ಲ. ಟಚ್ ಮಾಡಿದ್ದೀನೋ ಅಥವಾ ಕಂಪ್ರೆಸ್ ಮಾಡಿದ್ದೀನೋ ಗೊತ್ತಿಲ್ಲ, ರೈಟ್. ಅದಕ್ಕೋಸ್ಕರ ಮ್ಯಾಗ್ನಿಟ್ಯೂಡನ್ನು ತೆಗಿತಿದ್ದೀನಿ, ಕೆ, ರೈಟ್, ಇಂಟು ಎ ಡಿವೈಡೆಡ್ ಬೈ ಎಮ್. ಸೊ ಕೆ ಏನಿದೆ ಸರ್? 1000. ಆಂಪ್ಲಿಟ್ಯೂಡ್ ಏನಿದೆ ಸರ್? ಆಂಪ್ಲಿಟ್ಯೂಡ್ ಇಲ್ಲಿ ಕೊಟ್ಟಿರೋದು 10 ಸೆಂಟಿಮೀಟರ್, ಎಸ್ ಐ ಎಲ್ ಇಡ್ತಿದ್ದೀನಿ 0.1 ಮೀಟರ್. ಮಾಸ್ ಇಸ್ 10 kg, ರೈಟ್. ಸೊ ಇಟ್ ಈಸ್ 1000 into 0.1, 100, 100 by 10 is sir 10 meter per second square, right. The correct answer is option C, 10 meter per second square. Clear? Yes sir, right. So now the ratio of kinetic energy to the potential energy, right. Kinetic energy to potential energy, particle executing SHM. ಈ ಒಂದು ಕೇಸಲ್ಲಿ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ರೇಷಿಯೋ ಬೇಕು ಯಾವಾಗ ಡಿಸ್ಟೆನ್ಸ್ ಈಕ್ವಲ್ ಟು ಇಟ್ಸ್ ಆಫ್ ದ ಆಂಪ್ಲಿಟ್ಯೂಡ್, ಓಕೆ. ಆಫ್ ದ ಆಂಪ್ಲಿಟ್ಯೂಡ್ ಎಕ್ಸ್ ಏನು ಹೇಳ್ತಾ ಇದ್ದಾರೆ? ಎಕ್ಸ್ ಇಸ್ ಈಕ್ವಲ್ ಟು a/2. ಇದೇನಿದು ಕೈನೆಟಿಕ್ ಎನರ್ಜಿ, ಇದೇನಿದು ಪೊಟೆನ್ಷಿಯಲ್ ಎನರ್ಜಿ. ವಾಟ್ ವಿ ವಾಂಟ್, ಈ ಎರಡರ ರೇಷಿಯೋ ಈ ಒಂದು ಪಾಯಿಂಟಲ್ಲಿ, ದ ಡಿಸ್ಟೆನ್ಸ್ ಬೀಯಿಂಗ್ ಮೆಜರ್ಡ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ವೆರಿ ಗುಡ್. ಸೊ ದಟ್ ಈಸ್ ದ ಕನ್ಫರ್ಮೇಷನ್, ರೈಟ್. ಸೊ ನಮ್ಮ ಜನರಲ್ ಅಪ್ರೋಚ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಬಿ ಕರೆಕ್ಟ್ ಅನ್ನೋದು ಕನ್ಫರ್ಮೇಷನ್. ಡಿಸ್ಟೆನ್ಸನ್ನು ಮೆಜರ್ಡ್ ಫ್ರಮ್ ಮೀನ್ ಪೊಸಿಷನ್. ಇಫ್ ನಾಟ್ ಎಕ್ಸ್ಟ್ರೀಮಿಂದ ಮೆಷರ್ ಮಾಡಿದರೆ ಯು ಹ್ಯಾವ್ ಟು ಚೇಂಜ್ ಮಾಡ್ಕೋಬೇಕು ನಾವು, ರೈಟ್. ಆಲ್ಟರ್ ಮಾಡಬೇಕು. ಆಂಪ್ಲಿಟ್ಯೂಡ್ ಮೈನಸ್ ದಟ್ ಡಿಸ್ಟೆನ್ಸ್ ಆಗುತ್ತೆ ಆ ಕೇಸಲ್ಲಿ, ರೈಟ್. ಬಟ್ ಯೂಶಲಿ ನಾವು ಎಕ್ಸನ್ನು ಮೀನ್ ಪೊಸಿಷನಿಂದನೇ ಮೆಷರ್ ಮಾಡೋದು, ಓಕೆ. ಫಸ್ಟ್ ಆಫ್ ಆಲ್ ಕೈನೆಟಿಕ್ ಎನರ್ಜಿ ಏನು ಸರ್? ಕೈನೆಟಿಕ್ ಎನರ್ಜಿ ಈಸ್ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎವ್ರಿಥಿಂಗ್ ಇಸ್ ಸೇಮ್ ಪಾ. ಸೊ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪೊಟೆನ್ಷಿಯಲ್ ಎನರ್ಜಿ, ರೈಟ್. ಸೊ ಅಟ್ ಎಕ್ಸ್ ಈಕ್ವಲ್ ಟು ಎಷ್ಟು ಸರ್? ಅಟ್ ಎಕ್ಸ್ ಈಕ್ವಲ್ ಟು a/2 ಅಲ್ಲಿ ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಸಿ ಎಕ್ಸ್ ಈಕ್ವಲ್ ಟು a/2 ಅಂದರೆ a ಸ್ಕ್ವೇರ್ ಬೈ 4, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬೈ 4, 4 LCM. ಸೊ 4a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ವಿಚ್ ಇಸ್ ಬೇಸಿಕಲಿ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಇಂಟು 3a ಸ್ಕ್ವೇರ್ ಬೈ 4, ಓಕೆ. ಅಟ್ ಎಕ್ಸ್ ಈಕ್ವಲ್ ಟು a/2 ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಸರ್? ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಈಕ್ವಲ್ ಟು a/2, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ a ಸ್ಕ್ವೇರ್ ಬೈ 4. ಇಫ್ ಯು ಟೇಕ್ ದ ರೇಷಿಯೋ ಕೈನೆಟಿಕ್ ಎನರ್ಜಿ ಬೈ ಪೊಟೆನ್ಷಿಯಲ್ ಎನರ್ಜಿ ರೇಷಿಯೋನ ತೆಗೆದ್ರೆ, ಸೊ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಲ್ಲ, ಫಸ್ಟ್ ಟರ್ಮ್ ಕ್ಯಾನ್ಸಲ್, a ಸ್ಕ್ವೇರ್ ಕ್ಯಾನ್ಸಲ್, 4 ಕ್ಯಾನ್ಸಲ್, ಯು ಹ್ಯಾವ್ 3/1. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, 3/1. ಕರೆಕ್ಟ್? ಎಸ್ ಸರ್. ನೌ ನೆಕ್ಸ್ಟ್ ಒನ್, a particle executing SHM as a maximum speed of, right. ಇಲ್ಲೇನು ಕೊಟ್ಟಿದ್ದಾರೆ? ಮ್ಯಾಕ್ಸಿಮಮ್ ಸ್ಪೀಡ್. ದಿಸ್ ಇಸ್ ವಿ ಮ್ಯಾಕ್ಸ್. ಮ್ಯಾಕ್ಸಿಮಮ್ ಸ್ಪೀಡ್ ಏನಿದೆ 0.5 ಮೀಟರ್ ಪರ್ ಸೆಕೆಂಡ್. ಅಣ್ಣ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಆಫ್, ಆಕ್ಸಿಲರೇಷನ್ ಮ್ಯಾಕ್ಸಿಮಮ್ ಕೂಡ ಕೊಟ್ಟಿದ್ದಾರೆ,
right? The angular frequency of acceleration oscillation is. So first of all, V max andrenu? Sir, V max is speed in SHM. Formula ನೆನಪಿಗೆ ಬರಬೇಕು, omega into under root a square minus y square or x square. And acceleration is going to be omega square x or y. Fine. Acceleration maximum andre? Sir, x is a. Displacement a ಆಗುತ್ತೆ. So, acceleration maximum magnitude wise ನೋಡೋದಾದ್ರೆ, right? Magnitude wise ನೋಡೋದಾದ್ರೆ omega square into a, right? And velocity maximum, sir, maximum velocity ಯಾವಾಗಿರುತ್ತೆ? Mean position ಇರುತ್ತೆ. So, ಹಾಗಾದ್ರೆ maximum velocity omega a, right? So, ಇವಾಗ ನಾವು ರೇಷಿಯೋ ತೆಗೋಣ, right? a max by v max ಮಾಡಿದ್ರೆ a max by v max ಮಾಡೋಣ. If I do that, omega square a by omega a ಇದೆಯಲ್ಲ, omega square a by omega a cancel, you have only omega ಉಳಿದಿದೆ, right? So omega ಉಳಿದಿದೆ. So omega is going to be a max by v max. a max ಏನು sir? a max is acceleration is 1.0 meter per second square SI, and V max ಏನು 0.5, which is nothing but 1/2 meter per second. So 2 goes up, omega. Angular, okay, be clear. Angular frequency. Just frequency andre F, which is angular frequency by 2 pi. Idu angular frequency irodinda you can say, which is 2 radian per second. Okay, correct answer will be option A. Quickly, all these questions can be solvable in 1 minute, definitely, right? Yes sir. ಆಯ್ತಲ್ಲ ಈ ಕ್ವಶನ್? ಎಸ್ ಸರ್. ಟೂ ಸಿಂಪಲ್ ಪೆಂಡುಲಮ್ಸ್ ಎ ಮತ್ತು ಬಿ ಇದೆ, ಆರ್ ಮೇಡ್ ಟು ಆಸಿಲೇಟ್ ಸೈಮಲ್ಟೇನಿಯಸ್ಲಿ. ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ಆಸಿಲೇಟ್ ಆಗ್ತಾ ಇದೆ, ಅಂಡ್ ಇಟ್ ಈಸ್ ಫೌಂಡ್ ದಟ್ ಎ ಕಂಪ್ಲೀಟ್ಸ್ 10 oscillations in 20 seconds, B completes 8 oscillations in 10 seconds. The ratio of their lengths of A and B is, first of all, simple pendulum, right? Simple pendulum alli 10 oscillations in 20 seconds andre time period ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಟೈಮ್ ಪೀರಿಯಡ್ಗೆ ಬರ್ಕೊಂಬಿಡಿ ಎಕ್ಸ್ಪ್ರೆಷನ್ 2 pi under root L by G, right? ಸೊ ಇಲ್ಲಿ G ಕಾನ್ಸ್ಟೆಂಟ್ ಅಲ್ವಾ? ಸೊ ಬೇಸಿಕಲಿ time period is proportional to under root L, right? So this is inversely proportional to 1 by frequency. ಯಾಕಂದ್ರೆ time period ಅಂದ್ರೆ ಏನು? 1 by frequency. Clear ಅಲ್ಲ? Time period is equal to root L 1 by frequency. Clear? So ಇಲ್ಲಿ ನಾವೇನು ಮಾಡಬೇಕು? Ratio of length of A and B is, first of all, frequency of A. F ಅನ್ನ ಮಾಡ್ತಾ ಇದ್ದೀನಿ, right? A completes 10 oscillations in 20 seconds. 10 oscillations in 20 seconds, which is, sir, 1 by 2, right? So let it be 10 oscillations in 20 seconds andre 1 by 2. Okay. And B completes 8 oscillations in 10 seconds, right? So frequency of B is going to be 8 oscillations in 10 seconds, okay, which is 0.8. Idu 0.5, okay, 0.5. ನಮಗಿಲ್ಲ ಏನು ಬೇಕು ಸರ್? ಇಲ್ಲಿ ನೋಡ್ಕೊಳ್ಳಿ, ರೂಟ್ ಎಲ್ ಈಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ಫ್ರೀಕ್ವೆನ್ಸಿ ಅಲ್ಲ, ಕರೆಕ್ಟ್? ಸೊ ರೂಟ್ ಎಲ್ ಆಫ್ ಎ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏನಕ್ಕೆ ಸರ್? ಫ್ರೀಕ್ವೆನ್ಸಿ ಆಫ್ ಎ, ರೈಟ್? ಅದೇ ಥರ ರೂಟ್ ಎಲ್ ಬಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏನಕ್ಕೆ? ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಏನಾಗುತ್ತೆ? ಫ್ರೀಕ್ವೆನ್ಸಿ ಆಫ್ ಬಿ ಇಲ್ಲಿ ಮೇಲೋಗುತ್ತೆ, ರೈಟ್? ಫ್ರೀಕ್ವೆನ್ಸಿ ಆಫ್ ಬಿ, ಓಕೆ. ಆ್ಯಂಡ್ ಎರಡಕ್ಕೂ ಕೂಡ ಕಾನ್ಸ್ಟೆಂಟ್ ಸೇಮ್ ಇರುತ್ತೆ. ಯು ಕ್ಯಾನ್ ರೈಟ್ ಇಟ್ ಆಸ್ ರೂಟ್ ಎಲ್ ಎ ಬೈ ರೂಟ್ ಎಲ್ ಬಿ ಈಸ್ ಈಕ್ವಲ್ ಟು ಎಫ್ ಬಿ ಬೈ ಎಫ್ ಎ. ಇಲ್ಲೇ ಕ್ಲಿಯರ್ ಆಗಿದೆ ನೋಡ್ಕೊಳ್ಳಿ, ಓಕೆ. ಫ್ರೀಕ್ವೆನ್ಸಿ ಗೊತ್ತು ನಮಗೆ, ಲೆಂತ್ ರೇಷಿಯೋ ಇವಾಗ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ರೈಟ್? ಫ್ರೀಕ್ವೆನ್ಸಿ ಏನು ಸರ್? 0. Frequency of B 0.8 by 0.5, which is 8 by 5. ಓಕೆ, ನಮಗೆ ಬೇಕಿರೋದು ರೂಟ್ ಅಲ್ಲ, ಎಲ್ ಎ ಬೈ ಎಲ್ ಬಿ. ಸೊ ಸ್ಕ್ವೇರ್ ಮಾಡ್ತೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ 64 by 25. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ಡನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್.
ಕ್ವಿಕ್ಲಿ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಅ ಪಿಸ್ಟನ್ ಈಸ್ ಪರ್ಫಾರ್ಮಿಂಗ್, ಒಂದು ಪಿಸ್ಟನ್ ಇದೆ, ಈ ಒಂದು ಪಿಸ್ಟನ್ ಏನು ಮಾಡ್ತಾ ಇದೆ, ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿದೆ ಇನ್ ವರ್ಟಿಕಲ್ ಡೈರೆಕ್ಷನ್ ವಿತ್ ಅ ಫ್ರೀಕ್ವೆನ್ಸಿ ಆಫ್ 0.5 ಹರ್ಟ್ಸ್. ಓಕೆ, ಎಸ್ ಸರ್. ಸೊ a block of 10 kg is placed on the piston. First of all, let me write piston. ನಿಮಗೆ ಒಂದ್ಸಲ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ, ರೈಟ್. ದಿಸ್ ಇಸ್ ಪಿಸ್ಟನ್ ಅಂತ ಅಂದ್ಕೊಳ್ಳಿ. ಸೊ ಈ ಪಿಸ್ಟನ್ ಏನು ಮಾಡ್ತಾ ಇದೆ, ಸೊ ಸಿಲಿಂಡರಲ್ಲಿ ಬೈಕ್ ಇಂಜಿನಲ್ಲಿ ಅಪ್ ಆ್ಯಂಡ್ ಡೌನ್ ಫ್ರೀಕ್ವೆನ್ಸಿ ವಿತ್ 0.5 ಹರ್ಟ್ಸ್ ಆಸಿಲೇಟ್ ಆಗ್ತಾ ಇದ್ದರೆ ಅವಾಗ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಪ್ಲೇಸಿಂಗ್ ಅ ಬ್ಲಾಕ್ ಆಫ್ ಮಾಸ್ 10 kg. ಈ ಒಂದು ಪಿಸ್ಟನ್ ಮೇಲೆ ಒಂದು 10 kg ಮಾಸನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ, ರೈಟ್. ದಿಸ್ ಪಿಸ್ಟನ್ ಈಸ್ ಗೋಯಿಂಗ್ ಅಪ್ ಆ್ಯಂಡ್ ಡೌನ್ ಆಸಿಲೇಟಿಂಗ್. ದ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆಫ್ ದ ಸಿಸ್ಟಮ್ ಸಚ್ ದಟ್ ದ ಬ್ಲಾಕ್ ರಿಮೈನ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪಿಸ್ಟನ್ ಇಸ್, ಓಕೆ. ಸೊ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಸಚ್ ದಟ್ ದ ಬ್ಲಾಕ್ ರಿಮೈನ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪಿಸ್ಟನ್. ಸೊ ಆಂಪ್ಲಿಟ್ಯೂಡನ್ನು ಯಾವ ಥರ ಬರಿತೀವಿ ಸರ್? ಫಸ್ಟ್ ಆಫ್ ಆಲ್ ಆಕ್ಸಿಲರೇಷನ್ is going to be omega square x, right? So omega square x in terms of magnitude. See, in terms of magnitude omega square x. So let's say acceleration ಈ ಒಂದು ಪಿಸ್ಟನ್ದು ಮೋರ್ ದ್ಯಾನ್ ಜಿ ಇದೆ, ರೈಟ್. ಸೊ ಇದು ಮೋರ್ ದ್ಯಾನ್ ಜಿ ಇದೆ, ಕೆಳಗಡೆ ಹೋದಾಗ ತುಂಬ ಫಾಸ್ಟಾಗಿ ಪಿಸ್ಟನ್ ಹೋಯಿತು ಅಂದರೆ ಮಾಸ್ ಏನಿದೆ, mass will lose the contact, right? Mass will lose the contact. See, ಇದು ಪಿಸ್ಟನ್ ಮೇಲೆ ಮಾಸ್ ಇಟ್ಟಿದ್ದೀನಿ. ಪಿಸ್ಟನ್ ಜೋರಾಗಿ ಆಕ್ಸಿಲರೇಟ್ ಆಯ್ತು ಅಂದರೆ ಮಾಸ್ ಏನು ಮಾಡುತ್ತೆ, ಮಾಸ್ ಫಾಲ್ಸ್ ವಿತ್ ಜಿ ಅಲ್ವಾ. ಬಟ್ ಪಿಸ್ಟನ್ ಹ್ಯಾಸ್ ಗಾನ್ ವೆರಿ ಫಾಸ್ಟ್ ಡೌನ್, ಆಕ್ಸಿಲರೇಟೆಡ್ ವೆರಿ ಫಾಸ್ಟ್. ಅದಾದರೆ ಕಾಂಟ್ಯಾಕ್ಟ್ ತಪ್ಪತ್ತೆ, ರೈಟ್ ಸರ್. ಜಿಗಿಂತ ಕಡಿಮೆ ಮೆಲ್ಲಕ್ಕೆ ಹೋದರೆ ಪಿಸ್ಟನ್ ಕೆಳಗಡೆ ಇರುತ್ತೆ, ನೋ ಪ್ರಾಬ್ಲಮ್, ಅದರ ಮೇಲೆ ಮಾಸ್ ಇರುತ್ತೆ, ಏನಾಗಲ್ಲ, ರೈಟ್. ಆಸಿಲೇಷನ್ ಆಗುತ್ತೆ ಪಿಸ್ಟನ್. ಸೊ ಕ್ರಿಟಿಕಲ್ ವ್ಯಾಲ್ಯೂ ಅನ್ನು ಆಕ್ಸಿಲರೇಷನ್ ಮ್ಯಾಕ್ಸಿಮಮ್ ಹ್ಯಾಸ್ ಟು ಬಿ ಜಿ. ಸೊ ಎ ಮ್ಯಾಕ್ಸ್ ಶುಡ್ ಬಿ ಜಿ, ರೈಟ್. ಸೊ ದಿಸ್ ಆಕ್ಸಿಲರೇಷನ್ ಏನಿದೆ ಇಟ್ ಹ್ಯಾಸ್ ಟು ಬಿ ಜಿ, ಇದಕ್ಕಿಂತ ಜಾಸ್ತಿ ಸಾಧ್ಯ ಇಲ್ಲ. ಸೊ ದೇರ್ ಫೋರ್ ಈ ಒಂದು ಜಾಗದಲ್ಲಿ ಜಿ ಆಗ್ತಾ ಇದ್ದೀನಿ. ಅದರ್ವೈಸ್ ಇಫ್ ನಾಟ್ ಜಿ, ಇಫ್ ಮೋರ್ ದ್ಯಾನ್ ಜಿ ಏನಾಗುತ್ತೆ, ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ this A max should be equal to G, which is omega square. ಆ ಒಂದು ಕೇಸಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇಸ್ ಎ, ರೈಟ್. ಸೊ ನಮಗೆ ಆಂಪ್ಲಿಟ್ಯೂಡ್ ಬೇಕು, ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಜಿ ಗೊತ್ತು, ಜಿ ಎಷ್ಟು ಸರ್ 10 ಮೀಟರ್ ಪರ್ ಸೆಕೆಂಡ್. ಸೊ ಎ ಈಸ್ ಗೋಯಿಂಗ್ ಟು ಬಿ ಜಿ ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್. ಫ್ರೀಕ್ವೆನ್ಸಿ ಕೊಟ್ಟಿರೋದಿಲ್ಲಿ, ಇದು ಎಫ್ ಈಕ್ವಲ್ ಟು ನಾಟ್ ಒಮೆಗಾ ಈಕ್ವಲ್ ಟು ಜಿ ಏನು 10, omega is going to be 2 pi f, which is 10 divided by 2 pi into 0.5 whole square. So guys, ಇಲ್ಲೇ ನೋಡ್ಕೊಳ್ಳಿ, ಸಿಂಪ್ಲಿಫೈ ಮಾಡೋಕ್ಕೂ ಕೂಡ ಒಂದು ಲಾಜಿಕನ್ನು ಯೂಸ್ ಮಾಡಿ, ವೆಯ್ಟ್ ಮಾಡಿ ಒಂದು 2 seconds ನೋಡಿ, ರೈಟ್. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಬೇಡ. 2 pi f ಏನು 0.5 which is 1/2 whole square. 2 cancel, pi square which is approximately close to 10, okay. So which is 1 meter, okay. Correct answer will be 1 meter. All right, done? Yes sir, done. So now the next problem is a tray of mass of 12 kg is supported by 2 identical springs as shown. So ಇಲ್ಲಿ ಎರಡು ಸ್ಪ್ರಿಂಗ್ ಇದೆ, ಇದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ k, ಇದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೂಡ k. When the tray is pressed down slightly, so ಈ ಟ್ರೇ ಏನಿದೆ ಇದರ ಮಾಸ್ ಬಂದು 12 kg, ರೈಟ್. ಸೊ ಇದು ರಿಜಿಡ್ ಸಪೋರ್ಟ್ ಕೆಳಗಡೆ ಇರೋದು, ಇದ್ರ ಮೇಲೆ ನಮಗೆ ಎರಡು ಸ್ಪ್ರಿಂಗ್ ಇದೆ. ಆ ಎರಡು ಸ್ಪ್ರಿಂಗ್ ಮೇಲೆ ಒಂದು ಟ್ರೇ ಇಟ್ಟಿದ್ದೀವಿ. ಆ ಟ್ರೇನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಪ್ರೆಸ್ ಡೌನ್ ಸ್ಲೈಟ್ಲಿ ಆ್ಯಂಡ್ ದೆನ್ ರಿಲೀಸ್. ಟ್ರೇನ ಪ್ರೆಸ್ ಮಾಡಿದೆ. ಸೊ ಥಿಂಕ್ ಆಫ್ ಇಟ್ ಲೈಕ್ ಅ ಪೆನ್ನು, ಓಕೆ. ಲಟಿ ಪಿಟಿ ಪೆನ್ನಲ್ಲಿ ನಾವು ಜಿಗ್ ಅಂತೇಳಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಮೇಲ್ಗಡೆ ಬರುತ್ತೆ, ಬಿಟ್ಟ ತಕ್ಷಣ ಅದು ಮೇಲೆ ಬರುತ್ತೆ. ಸೊ ಇವಾಗ ಏನಾಗ್ತಾ ಇದೆ, ಆಸಿಲೇಷನ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಆಗ ಟೈಮ್ ಪೀರಿಯಡ್ ಏನಿದೆ 1.5 ಸೆಕೆಂಡ್. ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ಈಚ್ ಸ್ಪ್ರಿಂಗ್ ಈಸ್, ಸೊ ಬೇಸಿಕಲಿ ನಮ್ಗೆ ಗೊತ್ತು ಇಟ್ ಈಸ್ ಅ ಸ್ಪ್ರಿಂಗ್ ಮಾಸ್ ಸಿಸ್ಟಮ್, ಓಕೆ. ಬಟ್ ಸ್ಪ್ರಿಂಗ್ ಇಸ್ ಅ ಕಾಂಪ್ಲಿಕೇಟೆಡ್ ಕಾಂಬಿನೇಷನ್.
ಯಾವ ಥರ ಕಾಂಬಿನೇಷನ್? ಇದು ಪ್ಯಾರಲಲ್ ಕಾಂಬಿನೇಷನ್. ಸೊ ಇನ್ ಪ್ಯಾರಲಲ್ ಕಾಂಬಿನೇಷನ್ ಟೈಮ್ ಪೀರಿಯಡ್ ಏನು ಸರ್? ಟೈಮ್ ಪೀರಿಯಡ್ ಇಸ್ 2 pi √m/k equivalent, right? K equivalent in parallel ಏನು sir? Simply k1 plus k2, right? m/k1 plus k2, but k1 k2 ಏನು sir? K1 k2 are equal, right? So it is going to be 2 pi m is 12 kg by k plus k, which is 2k, and the time period ಏನು sir? 1.5 seconds. ಓಕೆ, ಸೊ ನೀವು ಇದನ್ನು ಈಗ ವರ್ಕೌಟ್ ಮಾಡಬೇಕು. ಸೊ ಇಟ್ ಈಸ್ ಗೋನ್ ಟು ಬಿ 2 pi 6/2 km, ರೈಟ್? ಸೊ 2k is going to be 12/2k is 6/k, ರೈಟ್? 6/k. ಇವಾಗ ಸ್ಕ್ವೇರ್ ರೂಟ್ ಮಾಡಿ. 1.5 ಸ್ಕ್ವೇರ್ is 2.25. ಸೊ ದೇರ್ ಫೋರ್ k is going to be 2 pi square, right? So 2 pi square into 6. 2 pi square ಇಲ್ಲಿ ಸ್ಕ್ವೇರ್ ಮಾಡಿದ್ದೀನಿ, ಈ ಕಡೆನೂ ಸ್ಕ್ವೇರ್ ಮಾಡಿದ್ದೀನಿ. 2 pi square into 6 by 1.5 square. 1.5 square. Okay, you can simplify it and the answer is going to be 105 Newton meter. ಯಾಕಂದ್ರೆ pi square is 10, approximately 10 ಅಲ್ಲ. 10 into 4 40. 40 into 6, 4 6 are 240. 240 by 2, so 240 by 2 is 120. So 120 divided by 1.25 andre 1.5 is 1.5 square is 2.25, right? So 2.25 10 4s are 40, 4 6 are 240. 240 divided by 2 ಅಲ್ಲ. So 240 divided by 2.25. 240 divided by 2.25 ಅರೌಂಡ್ 100 ಇರುತ್ತೆ, ರೈಟ್? ನಾನು ಇದನ್ನು ಸ್ಕ್ವೇರನ್ನು 2 ಅಂದ್ಕೊಂಡು ಮಾಡಿದೆ, ಬಟ್ ನೋ. ಓಕೆ, 240 divided by 2.25 ಆಬ್ವಿಯಸ್ಲಿ ಅರೌಂಡ್ 100 ಇರುತ್ತೆ. ಓಕೆ ಸರ್, ಸೊ ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 100. ಎಸ್ ಸರ್. ಸೊ ದ ಪೆಂಡುಲಮ್ ಆಸಿಲೇಟ್ಸ್ ಸಿಂಪಲ್ ಹಾರ್ಮೋನಿಕಲಿ ಇಫ್ ಅಂಡ್ ಓನ್ಲಿ ಇಫ್. ಓಕೆ, ಈ ಥರದ ಕ್ವಶನ್ಸನ್ನು ನಿಮಗೆ ಸಾಲ್ವ್ ಮಾಡಬೇಕು ಅಂದರೆ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕ್ಲಾರಿಟಿಯಿಂದ ಇರಬೇಕು. ನೀವು ಏನು ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ತಾರೆ, NCERT ಬುಕ್ಸನ್ನು ಚೆನ್ನಾಗಿ ಓದ್ಕೊಂಡಿರ್ತೀರ. ಸೊ ಅಲ್ಲಿಂದ ನೀವು ಈ ಥರದ ಕ್ವಶನ್ಸನ್ನು ಡೆಫಿನೆಟ್ಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಬಟ್ ನ್ಯೂಮೆರಿಕಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಅಂದರೆ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ಆರ್ ದ ಪ್ರಾಬ್ಲಮ್ ಪಾರ್ಟ್ ಮೆನಿ ಸ್ಟೂಡೆಂಟ್ಸಿಗೆ. ಓಕೆ, ಯಾರು ಓದಿರ್ತಾರೋ ಅವರಿಗೆ ಈಸಿ ಪಾರ್ಟ್. ಹಾಗಾದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀರಾ ಅಂದರೆ ಸಬ್ಜೆಕ್ಟಿವ್ ಕ್ವಶನ್ಸ್ ಆರ್ ವೆರಿ ಈಸಿ. ಯಾಕಂದರೆ ಆಬ್ಜೆಕ್ಟಿವ್ ಕ್ವಶನ್ಸ್ ಆರ್ ನಾಟ್ ಟಫ್. ಆಬ್ಜೆಕ್ಟಿವ್ ಕ್ವಶನ್ಸ್ ಆರ್ ಫ್ರೇಮ್ಡ್ ಫ್ರಮ್ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ನಿಮಗೆ ಸಬ್ಜೆಕ್ಟಿವ್ ನಾಲೆಡ್ಜ್ ಕರೆಕ್ಟ್ ಇತ್ತು ಅಂದರೆ ಆಬ್ಜೆಕ್ಟಿವ್ ಕ್ವಶನ್ಸ್ ತುಂಬ ಈಸಿ ಇರುತ್ತೆ. ಓಕೆ, ಪೆಂಡುಲಮ್ ಆಸಿಲೇಟ್ಸ್ ಸಿಂಪಲ್ ಹಾರ್ಮೋನಿಕಲಿ ಇಫ್ ಅಂಡ್ ಓನ್ಲಿ ಇಫ್, ರೈಟ್? ಸೈಜ್ ಆಫ್ ದ ಪೆಂಡುಲಮ್ ಬಾಬ್ ಈಸ್ ನೆಗ್ಲಿಜಿಬಲ್. ಓಕೆ, ಸೊ ಸೈಜ್ ಆಫ್ ದ ಪೆಂಡುಲಮ್ ಬಾಬ್ ಏನಿದೆ ಅದು ತುಂಬ ಕಡಿಮೆ ಇರಬೇಕು, ಸ್ಮಾಲ್ ಇರಬೇಕು ಕಂಪ್ಯಾರಿಸನ್ ವಿತ್ ಲೆಂತ್ ಆಫ್ ದ ಪೆಂಡುಲಮ್, ರೈಟ್? ಆ್ಯಂಡ್ ಆ್ಯಂಗುಲರ್ ಆಂಪ್ಲಿಟ್ಯೂಡ್ ಶುಡ್ ಬಿ ಲೆಸ್ ದೆನ್ 10 ಡಿಗ್ರಿ. ಅಂದರೆ ಸೊ ಏನು ನಾವು ಆಂಪ್ಲಿಟ್ಯೂಡ್ ಕಾಸ್ ಮಾಡ್ತೀವಿ ಸಿಂಪಲ್ ಪೆಂಡುಲಮಲ್ಲಿ, ಆ್ಯಂಗ್ಯುಲರ್ ಆಂಪ್ಲಿಟ್ಯೂಡ್ ಥೀಟಾ ಏನಿದೆ ಸೊ ಅದು 10 ಡಿಗ್ರಿಗಿಂತ ಕಡಿಮೆ ಇರಬೇಕು. ಸೊ ಬೋತ್ 1 and 2 ಆರ್ ಕರೆಕ್ಟ್ ಈ ಒಂದು ಕ್ವಶನ್ಗೆ. The displacement of a particle executing SHM is given by. So displacement ಕೊಟ್ಟಿದ್ದಾರೆ x equal to a sin of omega t plus phi. ಓಕೆ, ನೋಡ್ಕೊಳ್ಳಿ, x equal to a sin of omega t plus phi, right? Yes sir. So where x is in meter and t is in second, the amplitude and maximum speed of the particle. Amplitude just by comparison 3 meter. Right? Maximum speed of the particle ಬೇಕಂದ್ರೆ sir speed is equal to omega into under root a square minus x square. But v max ಯಾವಾಗ sir? V max is when this x is equal to 0 ಅಂದ್ರೆ omega into a, right? So omega ಏನಿದೆ sir? So ಇಲ್ಲಿ ನೋಡಿ omega is 2 pi. So here omega ಏನಿದೆ 2 pi. So 2 pi amplitude 3. So it is 6 pi,
right? So V max is 6 pi meter per second, amplitude is 3 meter. So correct answer ಏನಿರುತ್ತೆ? Option A. Done. Yes sir, done. So now, ಮುಂದಿನ ಪ್ರಶ್ನೆ, the simple harmonic motion of a particle is given by x is equal to a sine 2 pi t. Then the location of the particle from its mean position at a time 1/8 of a second is, right? So ಇಲ್ಲಿ location of a particle, okay, from its mean position, ಎಲ್ಲಿದೆ mean position ಇಂದ ಯಾವಾಗ 1/8 of a second ಅಲ್ಲಿ, okay, t equal to ಏನು ಸರ್? t equal to 1/8 second. ಓಕೆ, ಹಾಗಾದರೆ ನಮಗೆ x equal to ಏನಂತ ಬೇಕು? ಸೊ x equal to ಡಿಸ್ಪ್ಲೇಸ್ಮೆಂಟ್ ಸೈನ್ ಆಫ್ 2 pi t ಏನು ಕೊಟ್ಟಿದ್ದಾರೆ ಸರ್? 1/8. ಸೊ ಇಟ್ ಇಸ್ ಬೇಸಿಕಲಿ a sine of pi by 4, ರೈಟ್? ಸೈನ್ pi by 4 ಅಂದ್ರೇನು ಸರ್? ಸೈನ್ pi by 4 is 1/√2. ಸೊ ದ ಡಿಸ್ಪ್ಲೇಸ್ಮೆಂಟ್ ಏನಿದೆ? ದ ಪಾರ್ಟಿಕಲ್ ಇಸ್ ಅಟ್ a by √2. ಓಕೆ, ಸೊ ಗೈಸ್ ಹಾಗಾದರೆ ಇದು ಮೀನ್ ಪೊಸಿಷನ್ ಅಂದರೆ ಎಕ್ಸ್ ಈಕ್ವಲ್ ಟು 0, ದಿಸ್ ಇಸ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಎ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಬೈ 2 ಇಲ್ಲಿದೆ, ಎ ಬೈ √2 ಎಲ್ಲಿರುತ್ತೆ? ಯಾ, ಎ ಬೈ 1 point something, right? So you can conceptually also look at these questions. Okay, clear? Yes. Now a particle execute the simple harmonic motion with an amplitude a. Amplitude ಏನಿದೆ? a ಇದೆ. The distance traveled by it in one periodic time is, right? So distance traveled by it in one periodic time. Particle executing amplitude a ಇದೆ, the distance traveled, simple question, one periodic time. So ಏನು ಸರ್? ಇದು ಮೀನ್ ಪೊಸಿಷನ್, ರೈಟ್? ಸೊ ಇದು ಎಕ್ಸ್ಟ್ರೀಮ್ ಪ್ಲಸ್ ಎ ಆ್ಯಂಡ್ ಇದೇನಿದೆ ಮೈನಸ್ ಎ. ಸೊ ದೇರ್ ಫೋರ್ ಇಲ್ಲೇನಾಗ್ತಾ ಇದೆ? ಸ್ಟಾರ್ಟಿಂಗ್ ಫ್ರಮ್ ಯುವರ್ ಎ, ಅನದರ್ ಎ, ವಾಪಸ್ ಇಲ್ಲಿಗೆ ಹೋಗಿ ಪಾರ್ಟಿಕಲ್ ಇಲ್ಲಿಗೆ ಪುನಃ ಬರ್ತಾ ಇದೆ, ರೈಟ್? ಸೊ ಏನಾಗ್ತಾ ಇದೆ? ಸೊ total distance is equal to 4a. ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ? 0, ರೈಟ್? ಸೊ ಕರೆಕ್ಟ್ ಆನ್ಸರ್ 4a. ಒನ್ ಟೈಮ್ ಪೀರಿಯಡ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0. ಬಿ ಕ್ಲಿಯರ್ ಅಬೌಟ್ ಇಟ್. ನೌ ದ ನೆಕ್ಸ್ಟ್ ಕ್ವಶನ್, ದ ಈಕ್ವೇಶನ್ ಡಿಸ್ಕ್ರೈಬಿಂಗ್ ದ ಮೋಷನ್ ಆಫ್ ಅ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್, ಓಕೆ, along the x-axis is given as. So along the x-axis motion of a particle as a displacement ಕೊಟ್ಟಿದ್ದಾರೆ. So if a time t equal to 0, oscillator ಎಲ್ಲಿದೆ? x equal to 0 ಅಂದರೆ ಮೀನ್ ಪೊಸಿಷನ್ ಅಲ್ಲಿ ಇದೆ, ರೈಟ್? ಸೊ ಮೂವಿಂಗ್ ಇನ್ ದ ನೆಗೆಟಿವ್ x direction, then the phase angle phi is, okay, we need to get the phase angle. So guys, ಇಲ್ಲಿ ಕೊಟ್ಟಿರೋದು ಈಕ್ವೇಶನ್ಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. x equal to ಏನಿದೆ? 0, ರೈಟ್? ಸೊ ಎ ಕಾಸ್ ಒಮೆಗಾ, ಟೈಮ್ ಏನು ಕೊಟ್ಟಿದ್ದಾರೆ ಸರ್? x equal to 0 at t equal to 0 ಅಲ್ವಾ? ಸೊ ದೇರ್ ಫೋರ್ ಪ್ಲಸ್ 5 ಇಸ್ ದಿಸ್. ಸೊ ಹಾಗಾದರೆ ಈ ಒಂದು ಟರ್ಮ್ ಏನಾಯಿತು? ಸಿ, ಒಮೆಗಾ ಟಿ 0 ಆಯಿತು. ಸೊ ಹಾಗಾದರೆ ಕಾಸ್ ಫೈ ಟರ್ಮ್ ಏನು ಬರ್ತಾ ಇದೆ? ಕಾಸ್ ಫೈ ಟರ್ಮ್ ಇಸ್ 0, ಯಾಕಂದರೆ ಎ ಕೆಳಗಡೆ ಹೋದರೆ ಅದು ಕೂಡ 0. ಸೊ ಹಾಗಾದರೆ ಕಾಸ್ 0 ಆಗಿರಬೇಕು ಅಂದರೆ ಫೈ ಹ್ಯಾಸ್ ಟು ಬಿ ಪೈ ಬೈ 2. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಈಸ್ ಗೋಯಿಂಗ್ ಟು ಬಿ ಆಪ್ಷನ್ ಎ ಈ ಒಂದು ಕ್ವಶನ್ಗೆ. ಕ್ಲಿಯರ್? ಎಸ್ ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, ಪಾರ್ಟಿಕಲ್ ಎಕ್ಸಿಕ್ಯೂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಕಾರ್ಡಿಂಗ್ ಟು ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಇದು ಸೆಂಟಿಮೀಟರಲ್ಲಿದೆ, ಬಿ ಕ್ಲಿಯರ್, ಇಲ್ಲಿ ಸೆಂಟಿಮೀಟರಲ್ಲಿದೆ. ಓಕೆ, ವೆಟ್ ಟಿ ಇಸ್ ಇನ್ ಸೆಕೆಂಡ್ಸ್. ಓಕೆ, ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಪೀಡ್. Be clear. Magnitude, sir, minus. So rule out these two options. 50% success rate has improved, right? Just by reading the question. Now, magnitude of speed or velocity at t is equal to 1/6 seconds. Right? Now, why ಇದೆ? ನಮಗೆ ಸ್ಪೀಡ್ ಬೇಕಲ್ವಾ? How do we get the speed? Sir, differentiate it with respect to
ಪಾರ್ಟಿಕಲ್ ಸ್ಪೀಡ್ ಕೇಳ್ತಾ ಇರೋದು. ಓಕೆ, ವೇವ್ ವೆಲಾಸಿಟಿ ಅಲ್ಲ. ವೇವ್ ವೆಲಾಸಿಟಿ ಆದರೆ ಒಮೆಗಾ ಬೈ ಕೆ ಅಂತೇಳಿ ಮಾಡ್ಕೋತೀನಿ, ರೈಟ್. ಸೊ ದಿಸ್ ಇಸ್ ವೇವ್ ವೆಲಾಸಿಟಿ, ನಾನು ಅದು ಮಾಡೋಕ್ಕೆ ಹೋಗಲ್ಲ, ರೈಟ್. ಸೊ ಪಾರ್ಟಿಕಲ್ ವೆಲಾಸಿಟಿ ಬೇಕಿರೋದ್ರಿಂದ ಸೊ ನೀವು dy by dt, so this is going to be equal to particle velocity, right. So differentiate ಮಾಡ್ತಾ ಇದ್ದೀನಿ 10, right. So cos ನ differentiation sir minus sin of 2 pi t, right, plus pi by 6. ಸೊ ಇದನ್ನು ನಾವು ಒಳಗಡೆ ಫಂಕ್ಷನ್ ಕೂಡ ಡಿಫ್ರೆನ್ಷಿಯೇಟ್ ಮಾಡಬೇಕು. pi by 6 ಕಾನ್ಸ್ಟೆಂಟ್, ಸೊ 0, 2 pi t ಡಿಫ್ರೆನ್ಷಿಯೇಷನ್ 2 pi, ರೈಟ್. ಸೊ ಹಾಗಾದರೆ y ಸೆಂಟಿಮೀಟರಲ್ಲಿದ್ದರೆ dy by dt ಏನಿರುತ್ತೆ ಸರ್? dy by dt ವಿಲ್ ಬಿ, ದಿಸ್ ಈಸ್ ಗೋಯಿಂಗ್ ಟು ಬಿ ಸೆಂಟಿಮೀಟರ್ ಪರ್ ಸೆಕೆಂಡ್. ಬಿ ಕ್ಲಿಯರ್, ಸೆಂಟಿಮೀಟರ್ ಪರ್ ಸೆಕೆಂಡ್. ಯಾಕಂದರೆ y ಸೆಂಟಿಮೀಟರಲ್ಲಿದೆ, ಡಿ ಟಿ ಸೆಕೆಂಡಲ್ಲಿದೆ, ರೈಟ್. ಎಸ್ ಸರ್. ಸೊ ಹಾಗಾದರೆ ಸೊ ಗೈಸ್ ಇವಾಗ ನೀವು t is equal to 1/6 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ರೈಟ್. ಸೊ minus 10 2 pi, ರೈಟ್, 2 pi ಆ್ಯಂಡ್ ಸೈನ್ ಆಫ್ 2 pi ಟಿಗೆ ನಾನು 1/6 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಟಿನ 1/6, ಯಾಕಂದರೆ ನಮಗೆ ಅಟ್ 1/6 ಏನಿದೆ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಬೇಕು, ಪ್ಲಸ್ pi by 6. ಸೊ 2 pi by 6, pi by 3, pi by 3 plus pi by 6, 90 plus 60 plus 30 which is 90 ಅಲ್ವಾ? ಎಸ್ ಸರ್. ಸೊ ಹಾಗಾದರೆ ಮೈನಸ್ 20 pi, ಕರೆಕ್ಟಾ, ಸೈನ್ ಆಫ್ 90 ಡಿಗ್ರಿ, ರೈಟ್, pi by 2, ರೈಟ್. ಸೊ ಸೈನ್ 90 is 1, ಸೊ ಇಟ್ ಈಸ್ ಬೇಸಿಕಲಿ ಮೈನಸ್ 20 pi ಏನು ಸೆಂಟಿಮೀಟರ್ ಪರ್ ಸೆಕೆಂಡ್, ರೈಟ್. ಅಂದರೆ pi is 3.14. ಸೊ ಈಗ ನಾವು ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ಕೊಟ್ಟಿರೋದೆಲ್ಲ ಎಸ್ಸೆ ಅಲ್ಲ, ಕರೆಕ್ಟ್. ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಅಂಡ್ ಯು ಕ್ಯಾನ್ ನಾವು 0.2, ರೈಟ್. ಸೊ 20 centimeter is nothing but 0.2. ಸೊ 0.2 pi ಅಂದರೆ 3.14. ಸೊ 0.3.2 into 3.14, ಸೊ ಇಟ್ಸ್ ಗೋಯಿಂಗ್ ಟು ಬಿ 0.68, ರೈಟ್. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಏನಾಗಿರುತ್ತೆ, ಮೈನಸ್ 0.628 ಮೀಟರ್ ಪರ್ ಸೆಕೆಂಡ್. ಬಟ್ ಇಲ್ಲಿ ಕೇಳ್ತಾ ಇರೋದೇನು, ಮ್ಯಾಗ್ನಿಟ್ಯೂಡ್. ಸೊ ಕರೆಕ್ಟ್ ಆನ್ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ವಿಚ್ ಇಸ್ ಸ್ಪೀಡ್. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಏನಿದೆ ಸರ್, ಪ್ಲಸ್ ನಿಮ್ಗೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಪ್ಲಸ್ 0.628 ಮೀಟರ್ ಪರ್ ಸೆಕೆಂಡ್. ಓಕೆ, ಮೈನಸ್ ಸೈನ್ ಬಂದಿದೆ, ಆಲ್ದೋ ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋದು ಕ್ವಶನ್ ಎಕ್ಸ್ಪ್ಲಿಸಿಟ್ಲಿ ಮ್ಯಾಗ್ನಿಟ್ಯೂಡ್, ರೈಟ್. ನಮ್ಗೆ ಆನ್ಸರ್ ಬರ್ತಾ ಇರೋದು ಮೈನಸ್, ಇಟ್ಸ್ ಎ ಟ್ರ್ಯಾಪ್. ಓಕೆ, ಸೊ ಬೇಸಿಕಲಿ ನಿಮಗೆ ಏನು ಚೆಕ್ ಮಾಡ್ತಾರೆ ಗೊತ್ತಾ, ಅಲಾಂಗ್ ವಿತ್ ಯುವರ್ ಸಬ್ಜೆಕ್ಟಿವ್ ನಾಲೆಜ್, ಹೌ ಮಚ್ ಆರ್ ಯು ಪ್ರೆಸೆಂಟ್ ಮೈಂಡೆಡ್, ರೈಟ್. ಆ ಮೂಮೆಂಟಲ್ಲಿ ಆರ್ ಯು ಥಿಂಕಿಂಗ್ ಆನ್ ದ ಕ್ವಶನ್, ಪ್ಲಸ್ ಆ್ಯಂಡ್ ಮೈನಸ್, ದೋಸ್ ಥಿಂಗ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಸ್ಟ್ ನಮ್ಮ ಸಬ್ಜೆಕ್ಟ್ ನಾಲೆಜನ್ನ ಚೆಕ್ ಮಾಡಲ್ಲ, ಎಕ್ಸಾಮ್ ಚೆಕ್ಸ್ ಓವರ್ ಆಲ್ ಪರ್ಸ್ಪೆಕ್ಟಿವ್ ಆಫ್ ಅನ್ ಇಂಡಿವಿಜುವಲ್. ಪ್ರೆಸೆಂಟ್ ಮೈಂಡೆಡ್ನೆಸ್ ಕೂಡ ನಮಗೆ ಎಕ್ಸಾಮಲ್ಲಿ ಇರಬೇಕು. ಸಾಲ್ವ್ ಮಾಡ್ತಾ ಮಾಡ್ತಾ ವಿ ಶುಡ್ ನಾಟ್ ಬಿ ಗೆಟಿಂಗ್ ಲಾಸ್ಟ್. ಓಕೆ, ಆ ಒಂದು ಪ್ರೆಸೆಂಟ್ ಮೈಂಡೆಡ್ನೆಸ್ ಕೂಡ ಡೆಫಿನೆಟ್ಲಿ ಎಕ್ಸಾಮಿನರ್ ವಾಂಟ್ಸ್ ಟು ನೋ. ದಟ್ ಈಸ್ ಹೌ ಕ್ವಶನ್ ಪೇಪರ್ನ ಆ ಥರನೇ ಸೆಟ್ ಮಾಡೋದು. ಓಕೆ, ಟೂ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಈಕ್ವೇಷನ್ಸ್. ಇಲ್ಲಿ ಕೊಟ್ಟಿದ್ದಾರೆ 4 sin 10t plus 5 ಅಂಡ್ ಅನದರ್ ಒನ್ ಏನು ಕೊಟ್ಟಿದ್ದಾರೆ, y2 5 cos 10t. ವಾಟ್ ಈಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದೇರ್ ವೆಲಾಸಿಟೀಸ್ ನಡುವೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್, ನಾಟ್ ಡಿಸ್ಪ್ಲೇಸ್ಮೆಂಟ್ ನಡುವೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್, ವೆಲಾಸಿಟಿ ನಡುವೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್. ಓಕೆ, ಸೊ ನಾವು ವೆಲಾಸಿಟಿನ ಯಾವ ಥರ ಬರಿಬೋದು ಸರ್? ವೆಲಾಸಿಟಿ, ರೈಟ್. So the velocity can be written as, I am going to write velocity dy by dt ಮಾಡೋಣ. ಓಕೆ, dy by dt, dy1 by dt which is v1. So 4 signಗೆ differentiation cos 10t plus 5. So 10t differentiation 10, 5 differentiation 0, ಯಾಕಂದರೆ ಕಾನ್ಸ್ಟೆಂಟ್. ಸೊ ಅದೇ ಥರ dy2 by dt. ಸೊ ಇದೇನು ಸರ್? ವೆಲಾಸಿಟಿ 2, ರೈಟ್. v2 ಇಸ್ ಗೋಯಿಂಗ್ ಟು ಬಿ 5. ಸಿ ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್, ರೈಟ್, ಸೈನ್. ಸೊ 5 ಸೈನ್ ಆಫ್ 10t ಟೈಮ್ಸ್
10. ಓಕೆ, ನಾವು ಅಬ್ಸರ್ವ್ ಮಾಡ್ಕೊಳ್ಳಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಫೇಸ್, ರೈಟ್? ಸೊ ಆ ವೆಲಾಸಿಟಿ ಫೇಸ್ನ ಡಿಫ್ರೆನ್ಸ್ ಏನಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಲೆಟ್ ಮಿ ಸಿಂಪ್ಲಿಫೈ ಇದನ್ನು ಇನ್ನೂ ಫರ್ದರ್ ಮಾಡ್ತಾ ಇದ್ದೀನಿ. 40 cos of 10t ಪ್ಲಸ್ 5. ಓಕೆ, ಸೊ ಇದನ್ನು ನಾವು ಸೊ ನೋಡ್ಕೊಳ್ಳಿ, -5 into 10 ಸರ್ -50, ರೈಟ್? ಸೈನ್ 10t, ರೈಟ್? ಸೊ ಇದನ್ನು ನಾವು ಏನಂತ ಬರಿಬೋದು? ಸೊ ಕಾಸ್ ಆಫ್, ರೈಟ್? ಸೊ 50 into cos of 10t ಪ್ಲಸ್ 5/2 ಅಂತೇಳಿ ಬರಿಬೋದು, ರೈಟ್? ಸೊ ನಾವು ಇದು ನಮ್ಮ ಫೇಸ್ ಆಫ್ V2, ರೈಟ್? ಇದು ಫೇಸ್ ಆಫ್ V1. ಓಕೆ, ಫೇಸ್ ಆಫ್ V2, ಫೇಸ್ ಆಫ್ V1, ರೈಟ್? ಸೊ ಈ ಒಂದು ಟರ್ಮ್ ಏನಿದೆ ಇದು ಫೇಸ್ ಆಫ್ V1, φ1 ಅಂತ ಕರಿತಾ ಇದ್ದೀನಿ. ಈ ಒಂದು ಟರ್ಮ್ ಏನಿದೆ ಇದು ಫೇಸ್ ಆಫ್ V2, ರೈಟ್? ಇದನ್ನು φ2 ಅಂತ ಹೇಳಿ ಕರಿತಾ ಇದ್ದೀನಿ. φ1 ಮೈನಸ್ φ2 ಮಾಡಿದ್ರೆ 10t ಕ್ಯಾನ್ಸಲ್, ರೈಟ್? ಸೊ 5 ಮೈನಸ್ π/2. ಓಕೆ, ಕ್ಲಿಯರ್? 5 minus 5/2 is the correct answer. ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಇರುತ್ತೆ. ಓಕೆ, ಎಸ್ ಸರ್. ನೌ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM ಆಸ್ ಮ್ಯಾಕ್ಸಿಮಮ್ ಸ್ಪೀಡ್. ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ ಸರ್ ವಿ ಮ್ಯಾಕ್ಸ್, ರೈಟ್? ವಿ ಮ್ಯಾಕ್ಸ್ ಅಂದರೆ ಸಡನ್ ಆಗಿ ಸರ್ A ಇಂಟು ಒಮೆಗಾ. ಅಣ್ಣ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಅಂದರೆ ಸರ್ A ಮ್ಯಾಕ್ಸ್, ರೈಟ್? A ಮ್ಯಾಕ್ಸ್ ಏನು ಸರ್ ಮೈನಸ್ ಒಮೆಗಾ ಸ್ಕ್ವೇರ್ ಎ, ರೈಟ್? ಮೈನಸ್ ಒಮೆಗಾ ಸ್ಕ್ವೇರ್ ಎ. ಜಸ್ಟ್ ನಾನು ಮ್ಯಾಗ್ನಿಟ್ಯೂಡ್ನ ನೋಡ್ತಾ ಇದ್ದೀನಿ ಅಂದರೆ ಜಸ್ಟ್ ಒಮೆಗಾ ಸ್ಕ್ವೇರ್ ಎ ಅಂತೇಳಿ ಬರಿತೀನಿ. ಓಕೆ, ಜಸ್ಟ್ ಮ್ಯಾಗ್ನಿಟ್ಯೂಡ್. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಿಲರೇಷನ್ ಮ್ಯಾಕ್ಸಿಮಮ್. ದ ಆ್ಯಂಗಲ್ ಆಫ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. ಸೊ ನಾನು ಇವಾಗ ಎ ಮ್ಯಾಕ್ಸ್ ಬೈ ವಿ ಮ್ಯಾಕ್ಸ್ ಮಾಡಿದ್ರೆ, ರೈಟ್? ಸೊ ಎ ಮ್ಯಾಕ್ಸ್ ಏನು ಒಮೆಗಾ ಸ್ಕ್ವೇರ್ ಎ, ವಿ ಮ್ಯಾಕ್ಸ್ ಏನು ಒಮೆಗಾ ಎ. A cancel, you have only omega. So A max value, sir, 3. V max value 0.5, which is omega is 6, right? So omega 6 adre, right? So omega 6 adre angular frequency, omega angular frequency is 6 radian per second. So correct answer option A. Okay, yes sir. Now ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM. ಸಿಮಿಲರ್ ಟೈಪ್ ಆಫ್ ಕ್ವಶನ್ ಕೊಟ್ಟಿದ್ದೀನಿ ಇಲ್ಲಿ. ವಿ ಮ್ಯಾಕ್ಸ್ ಇದೆ. ಸೊ ವಿ ಮ್ಯಾಕ್ಸ್ ಅಂದರೆ ಸರ್ ಎ ಒಮೆಗಾ, ರೈಟ್? ಆ್ಯಂಡ್ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್. ಸೊ ಆಕ್ಸಿಲರೇಷನ್ ಮ್ಯಾಗ್ನಿಟ್ಯೂಡ್ ತೊಗೊತಿದ್ದೀನಿ, ನಮ್ಗೆ ಗೊತ್ತು ಅದು ಮೈನಸ್ಸು ಇರ್ಬೋದು ಪ್ಲಸ್ಸು ಇರ್ಬೋದು, ರೈಟ್? ಸೊ ಇಯರ್ ಅದು ಕೂಡ ಮೈನಸ್ ಪ್ಲಸ್ ಇರ್ಬೋದು. ಡೋಂಟ್ ವರಿ ಅಬೌಟ್ ದಟ್ ಪಾರ್ಟ್, ರೈಟ್? ಸೊ ಆಕ್ಸಿಲರೇಷನ್ ಮ್ಯಾಕ್ಸಿಮಮ್ ಈಸ್ 31.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಲ್ಲಿ ಮೀಟರ್ ಪರ್ ಸೆಕೆಂಡ್ SI ಯೂನಿಟನ್ನು ನಾನು ಮೆನ್ಷನ್ನೇ ಮಾಡ್ತಿಲ್ಲ, ಯಾಕಂದರೆ ವಿ ನೋ ದ್ಯಾಟ್ ಥಿಂಗ್ಸ್ ಆರ್ ಇನ್ SI ಅಲ್ವಾ? ಸೊ ಹಾಗಾದರೆ ಇಟ್ಸ್ ಎ ಟೈಮ್ ಪೀರಿಯಡ್, ರೈಟ್? ಅಥವಾ ಪೀರಿಯಾಡಿಕ್ ಟೈಮ್. ಸೊ ಎ ಮ್ಯಾಕ್ಸ್ ಬೈ ವಿ ಮ್ಯಾಕ್ಸ್ ಏನು ಸರ್? ಎ ಮ್ಯಾಕ್ಸ್ ಬೈ ವಿ ಮ್ಯಾಕ್ಸ್ ಇಸ್ ಒಮೆಗಾ, ರೈಟ್? ಒಮೆಗಾ ಏನು ಸರ್? 2π/t, ರೈಟ್? ಒಮೆಗಾ ಇಸ್ 2π/t. ಬಟ್ ಎ ಮ್ಯಾಕ್ಸ್ ಏನು? ಎ ಮ್ಯಾಕ್ಸ್ ಇಸ್ 31.4. ಇದನ್ನು ನಾನು 10 ಇಂಟು ಪೈ ಅಂತೇಳಿ ಬರಿಬೋದಾ, ರೈಟ್? ಯಾಕಂದರೆ 3.14 ಇಂಟು 10, ಸೊ 10 ಪೈ. ವಿ ಮ್ಯಾಕ್ಸ್ ಏನು ಸರ್? 10, ಸೊ 10. ಸೊ ದಿಸ್ ಈಸ್ ಈಕ್ವಲ್ ಟು 2π/t ಅಲ್ವಾ? ಸೊ ಜಸ್ಟ್ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಇವಾಗ ಏನೇನು ಕ್ಯಾನ್ಸಲ್ ಆಗುತ್ತೆ? ಪೈ ಕ್ಯಾನ್ಸಲ್, 10 ಕ್ಯಾನ್ಸಲ್. ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು 2 ಸೆಕೆಂಡ್. ಓ, ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, ಡನ್, ಈಸಿ. The acceleration displacement. So guys, acceleration ಇದೆ y axis ಅಲ್ಲಿ, ರೈಟ್? ಡಿಸ್ಪ್ಲೇಸ್ಮೆಂಟ್ ಇದೆ x axis ಅಲ್ಲಿ. ಓಕೆ, acceleration displacement executing SHM for a particle ಕೊಟ್ಟಿದ್ದಾರೆ. The time period of the simple harmonic motion is. ಕ್ಲಿಯರಾ? ಅಂಡ್ ಈ ಒಂದು ಗ್ರಾಫ್ ಯಾವ ಥರ ಇದೆ ಸರ್? ಇದು ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಆ್ಯಂಗಲ್ ಏನಿದೆ 37 ಡಿಗ್ರಿ. ಈ ಒಂದು ಆ್ಯಂಗಲ್ 37 ಡಿಗ್ರಿ, ರೈಟ್? ಸೊ ಸ್ಲೋಪ್ ಆಫ್ ಆಕ್ಸಿಲರೇಷನ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಈಸ್ tan 37. ಓಕೆ, tan 37 ವಿಚ್ ಇಸ್ ಈ ಒಂದು ಡೈರೆಕ್ಷನಲ್ಲಿದೆ. ಕ್ಲಿಯರಾ? ಬಟ್ ನಮಗೆ ಆಕ್ಸಿಲರೇಷನ್ ಏನು
sir, acceleration is, so is going to be omega square x alva, right? Omega square x. So minus omega square x, but nanu magnitude of acceleration ತಗೊಂತಿದ್ದೀನಿ minus omega square x, right? ಸೊ ಇವಾಗ ನಾವು ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ಮಾಡೋಣ ಒಂದ್ಸಲ, ರೈಟ್? ಸೊ ಡಿ ಆಕ್ಸಿಲರೇಷನ್ ಬೈ ಡಿ ಎಕ್ಸ್ ಇಸ್ ಗೋನ್ ಟು ಬಿ ಏನಾಗುತ್ತೆ, ಒಮೆಗಾ ಸ್ಕ್ವೇರ್, ರೈಟ್? ಡಿ ಆಕ್ಸಿಲರೇಷನ್ ಬೈ ಡಿ ಎಕ್ಸ್ ಇಸ್ ಒಮೆಗಾ ಸ್ಕ್ವೇರ್, ರೈಟ್? ಸೊ ಹಾಗಾದರೆ ಡಿ ಎ ಬೈ ಡಿ ಎಕ್ಸ್, ಇಲ್ಲಿ ಡಿ ಎ ಬೈ ಡಿ ಎಕ್ಸ್ ಏನಾಗುತ್ತೆ ಸರ್? ಡಿ ಎ ಬೈ ಡಿ ಎಕ್ಸ್ is going to be, right? So it is tan 37, right? So tan 37, so which is, yeah, which is sin 37 by cos 37, which is nothing but 3/4. Okay, tan 37 value 3/4, yakandre sin 37 is 3/5 and cos 37 is 4/5. So hagadre tan 37 is going to be sin by cos, which is 3/4. Okay, ಈ ವ್ಯಾಲ್ಯೂಸ್ ನನಗೆ ನೆನಪಿದೆ. ಸೊ ಗೈಸ್ ಬಿ ಕ್ಲಿಯರ್, ಇದು ಮ್ಯಾಗ್ನಿಟ್ಯೂಡ್, ಇದು ಕೂಡ ನಾವು ನೋಡ್ತಾ ಇರೋದು ಮ್ಯಾಗ್ನಿಟ್ಯೂಡ್, ಯಾಕಂದರೆ ಇಲ್ಲಿ ಸ್ಲೋಪ್ ನೆಗೆಟಿವ್ ಇದೆ. ಓಕೆ, ಮ್ಯಾಗ್ನಿಟ್ಯೂಡ್ ಮಾತ್ರ ನಾನು ತೊಗೊತಾ ಇದ್ದೀನಿ, ಸ್ಲೋಪ್ ನೆಗೆಟಿವ್ ಇದೆ. ಸೊ ಡಿ ಎ ಬೈ ಡಿ ಎಕ್ಸ್ ಇಸ್ 3/4, ರೈಟ್? ಸೊ ಈ ಒಂದು ಒಮೆಗಾ ಸ್ಕ್ವೇರ್ನ ನಾವೇನಂತ ಬರಿಬೋದು, 2π/t ಹೋಲ್ ಸ್ಕ್ವೇರ್ ಅಲ್ವಾ, ರೈಟ್? ನಮಗೆ ಬೇಕಾಗಿರೋದು ಟೈಮ್ ಪೀರಿಯಡ್, ರೈಟ್? ಸೊ ಈ ಒಂದು ಡಿ ಎ ಬೈ ಡಿ ಎಕ್ಸ್ ಏನು ಸರ್? ಡಿ ಎ ಬೈ ಡಿ ಎಕ್ಸ್ ಇಸ್ 3/4, ರೈಟ್? ಸೊ ನಮಗಿವಾಗ ಟೈಮ್ ಪೀರಿಯಡ್ ಬೇಕಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಕಂಪೇರ್ ಈ ಎರಡು, ರೈಟ್? ದಿಸ್ ಒನ್ ವಿತ್ ದಿಸ್ ಒನ್, ರೈಟ್? ಗಿವ್ಸ್ ಮೀ, ನೋಡ್ಕೊಳ್ಳಿ. ಸೊ ಟೈಮ್ ಪೀರಿಯಡ್ ಬೇಕು, ಟೈಮ್ ಪೀರಿಯಡ್ ಈ ಕಡೆ ಹೋಯಿತು 4, ರೈಟ್? ಸೊ 4 × 4, ರೈಟ್? ಸೊ ಇದು 4 ಇದೆ, 2 ಸ್ಕ್ವೇರ್ ಅಂದರೆ 4, 4 × 4, ರೈಟ್? ಪೈ ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ 3 ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಸೊ ಟಿ ಸ್ಕ್ವೇರ್ ಇಸ್ ಗೋನ್ ಟು ಬಿ 4 × 4 × ಪೈ ಸ್ಕ್ವೇರ್ ಡಿವೈಡೆಡ್ ಬೈ 3, ರೈಟ್? ಸೊ ವಿಚ್ ಇಸ್ ನಥಿಂಗ್ ಬಟ್ 4π/√3 ಪರ್ ಟೈಮ್, ರೈಟ್? ಸೊ ಟೈಮ್ ಪೀರಿಯಡ್ ಏನಾಗುತ್ತೆ, ನೀವು ಸ್ಕ್ವೇರ್ ರೂಟನ್ನು ತೆಗೆದ್ರೆ 4π/√3, ಆಪ್ಷನ್ ಎ ಏನಿದೆ ಕರೆಕ್ಟ್. ಓಕೆ, ಡನ್. Now the xt graph ಏನಿದೆ of a particle undergoing simple harmonic motion is shown. ಸೊ ಇಲ್ಲಿ ನಮಗೆ ಎಕ್ಸ್ ಟಿ ಗ್ರಾಫನ್ನು ತೋರಿಸಿದ್ದಾರೆ. ಇದು ಡಿಸ್ಪ್ಲೇಸ್ಮೆಂಟ್, ಇದು ಟೈಮ್. ಓಕೆ, ಗ್ರಾಫ್ ಏನು ಸರ್? ಗ್ರಾಫ್ ಈಸ್ ಇದು ನಮ್ಮ ಗ್ರಾಫ್. ಸೊ ದಿಸ್ ಪಾಯಿಂಟ್ ಇಸ್ 4, ಈ ಒಂದು ಪಾಯಿಂಟ್ 8, ಈ ಒಂದು ಪಾಯಿಂಟ್ 12, 8, 4, 0, 1, -1. Okay, the acceleration of the particle at 4/3 seconds ಏನಂತ ಹೇಳಬೇಕು. ಓಕೆ, 4/3 seconds. ಸೊ ಈ ಗ್ರಾಫನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಏನು ಸರ್? ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಸೊ ಆಂಪ್ಲಿಟ್ಯೂಡ್ ಏನಿದೆ ಸರ್? 1 ಸೆಂಟಿಮೀಟರ್. ಓಕೆ, ಇದು ಆಂಪ್ಲಿಟ್ಯೂಡ್ 1 ಸೆಂಟಿಮೀಟರ್. ಯಾಕೆ? ಸೊ ನೋಡ್ಕೊಳ್ಳಿ, ದಿಸ್ ಈಸ್ 1 ಸೆಂಟಿಮೀಟರ್. ಓಕೆ, ಅಂಡ್ ಟೈಮ್ ಪೀರಿಯಡ್ ಏನು ಸರ್? ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಒಂದು ಸೈಕಲಲ್ಲಿ ಇರ್ತಕ್ಕಂಥ ಟೈಮ್ ಪೀರಿಯಡ್ 8 ಸೆಕೆಂಡ್, ರೈಟ್? ಸೊ ದಿಸ್ ಇಸ್ ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು 8 ಸೆಕೆಂಡ್. ಕ್ಲಿಯರಾ? ಎಸ್ ಸರ್, ಕ್ಲಿಯರ್. ಸೊ ಇದು ನಾನು ಬರ್ಕೊಂಡೆ. ನಾವು ಫಸ್ಟ್ ಆಫ್ ಆಲ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಸರ್? ಇಟ್ ಈಸ್ ಅ ಸೈನ್ ಕರ್ವ್ ಅಲ್ವಾ? ಸೊ ಅಟ್ t = 0 ಸೈನ್ ಏನಿದೆ, ಡಿಸ್ಪ್ಲೇಸ್ಮೆಂಟ್ 0 ಇದೆ, ರೈಟ್? ಸೊ ಇಟ್ ಈಸ್ ಬೇಸಿಕಲಿ ಎ ಸೈನ್ ಆಫ್ omega t, right? A sin of omega t. T equal to 0 ಹಾಕಿ ಸರ್, ಡಿಸ್ಪ್ಲೇಸ್ಮೆಂಟ್ 0, ರೈಟ್? T is equal to 2 ಹಾಕಿ, ರೈಟ್? ಸೊ T is equal to 2 ಹಾಕಿ, 2π, omega is 2π/t. So you can say that it is basically a sinusoidal wave exactly in trigonometric ratio ಯಾವುದರಲ್ಲಿ? ಸೈನಲ್ಲಿ. ಸೊ A is equal to x is equal to A sin omega t. ಸೊ ನಮಗಿವಾಗ ಆಕ್ಸಿಲರೇಷನ್ ಬೇಕಂದ್ರೆ ಏನು ಮಾಡ್ತೀವಿ ಸರ್? 2 times ಡಿಫ್ರೆನ್ಷಿಯೇಟ್ ಮಾಡ್ತೀವಿ, d²x/dt², ರೈಟ್? ಸೊ ಆದರೆ ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ v = dx/dt. ಸೊ dx/dt ಏನು ಸರ್? ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್. ಸೊ a is cos omega t ಟೈಮ್ಸ್
ಒಮೆಗಾ ಟಿ. ಸೊ ಇದು ಎ ಒಮೆಗಾ ಕಾಸ್ ಒಮೆಗಾ ಟಿ, ರೈಟ್, ಎ ಒಮೆಗಾ ಕಾಸ್ ಒಮೆಗಾ ಟಿ. ನಾವು ಆಕ್ಸಿಲರೇಷನ್ ಬೇಕಂದರೆ ಒನ್ ಮೋರ್ ಟೈಮ್, ಬಟ್ ಮೈನಸ್ ಎ, ರೈಟ್, ಮೈನಸ್ ಎ ಒಮೆಗಾ ಸ್ಕ್ವೇರ್ ಸೈನ್ ಒಮೆಗಾ ಟಿ, ರೈಟ್. ಸೊ ಇವಾಗ ನಮಗೆ ಆಕ್ಸಿಲರೇಷನ್ಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪ್ರೆಷನ್ ಬರ್ಕೊಂಡೆ, ರೈಟ್, ಆಕ್ಸಿಲರೇಷನ್ಗೆ ಎಕ್ಸ್ಪ್ರೆಷನ್ ಬರ್ಕೊಂಡೆ. ಆಕ್ಸಿಲರೇಷನ್ ಏನು, ಮೈನಸ್ ಎ ಒಮೆಗಾ ಸ್ಕ್ವೇರ್ ಸೈನ್ ಆಫ್ ಒಮೆಗಾ ಟಿ, ರೈಟ್. ಸೊ ಇಲ್ಲಿ ಆಂಪ್ಲಿಟ್ಯೂಡ್, ಸರ್ ಲೆಟ್ ಇಟ್ ಬಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆಂಪ್ಲಿಟ್ಯೂಡ್ ಅಂತ. ಒಮೆಗಾ ಅಂದರೆ 2π/t ಹೋಲ್ ಸ್ಕ್ವೇರ್, ರೈಟ್. ಒಮೆಗಾ ಸ್ಕ್ವೇರ್ ಅಂದರೆ ಸೈನ್ ಆಫ್ ಒಮೆಗಾ ಅಂದರೆ 2π/T ಇಂಟು ಟೈಮ್, ರೈಟ್. ಇದು ಆಕ್ಸಿಲರೇಷನ್. ಅಟ್ ನಮಗೆ ಟಿ ಏನು ಕೊಟ್ಟಿದ್ದಾರೆ ಸರ್, ಅಟ್ ಟಿ ಈಸ್ ಈಕ್ವಲ್ ಟು 4/3 ಸೆಕೆಂಡ್ಸಲ್ಲಿ ಟಿ ಈಕ್ವಲ್ ಟು 4/3. ಆಂಪ್ಲಿಟ್ಯೂಡ್ ಏನು ಸರ್, ಆಂಪ್ಲಿಟ್ಯೂಡ್ ಈಸ್ 1 ಸೆಂಟಿಮೀಟರ್ ಆ್ಯಂಡ್ ಟೈಮ್ ಪೀರಿಯಡ್ ಏನು 8 ಸೆಕೆಂಡ್ಸ್. ಸೊ ಹಾಗಾದರೆ ಈ ಒಂದು ಟೈಮಲ್ಲಿ ಆಕ್ಸಿಲರೇಷನ್ ಮೈನಸ್ ಆಫ್ 1, ರೈಟ್, 2π/8, ರೈಟ್, ಟೈಮ್ ಪೀರಿಯಡ್ 8 ಸ್ಕ್ವಯರ್ ಸೈನ್ ಆಫ್ 2π/8 ಸ್ಮಾಲ್ ಟಿ ವಿಚ್ ಇಸ್ ಟೈಮ್, ಗಿವನ್ ಟೈಮ್ ಏನು 4/3, ರೈಟಾ? ಎಸ್ ಸರ್. ಸೊ ಇಲ್ಲಿ ನೀವು ನೋಡ್ಕೋಬೋದು 4 1 2, ಸೊ ಇಟ್ ಈಸ್ ಬೇಸಿಕಲಿ ಸೈನ್ π/3, ರೈಟ್. ಸೊ ಸೈನ್ π/3 ಟರ್ಮ್ ಇದೆ ಆ್ಯಂಡ್ -1 ಇದೆ. ಸೊ -1 ಇಲ್ಲಿ 4π² ಡಿವೈಡೆಡ್ ಬೈ 64 ಇಂಟು ಸೈನ್ π/3. ಸೊ ಸೈನ್ π/3 ಅಂದರೆ √3/2, ರೈಟಾ? ಸೊ 2 1 2 2, ರೈಟ್, ಅಗೇನ್ 2 1 2 2. ಸೊ ಬೇಸಿಕಲಿ ನಿಮ್ಗೆ ಆನ್ಸರ್ ಏನು ಬರ್ತಾ ಇದೆ, -√3π² ಡಿವೈಡೆಡ್ ಬೈ 32. ಕರೆಕ್ಟ್ ಆನ್ಸರ್ ಇಸ್ π², ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನಾವು ತೊಗೊಂಡಿದ್ದು ಸೆಂಟಿಮೀಟರಲ್ಲೇ. ಸೊ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕರೆಕ್ಟ್ ಆನ್ಸರ್. ಓಕೆ, -√3/32. ಕ್ಲಿಯರ್? ಎಸ್ ಸರ್. ನಾವು ಈ ಕ್ವಶನ್ ಡನ್. ಇವಾಗ ಇಫ್ ಇ ಪಿ, ಈ ಸಬ್ಸ್ಕ್ರಿಪ್ಟ್ ಪಿ ಏನಿದೆ, ಈ ಸಬ್ಸ್ಕ್ರಿಪ್ಟ್ ಕೆ ಏನಿದೆ, ರೆಪ್ರೆಸೆಂಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಆಫ್ ಅ ಬಾಡಿ ಅಂಡರ್ ಗೋಯಿಂಗ್ SHM. ಓಕೆ, SHM ಅಲ್ಲಿ ಇ ಪಿ ಅಂದರೆ ಪೊಟೆನ್ಷಿಯಲ್, ಇ ಕೆ ಅಂದರೆ ಕೈನೆಟಿಕ್ ಎನರ್ಜಿ. ಸೊ ಇ ಇಸ್ ದ ಟೋಟಲ್ ಎನರ್ಜಿ ಆಫ್ ದ ಬಾಡಿ. ಹಾಗಾದರೆ ಇ ಏನು ಸರ್, ಇ ಪೊಟೆನ್ಷಿಯಲ್ ಪ್ಲಸ್ ಇ ಕೈನೆಟಿಕ್. ಸೊ ಅಟ್ ಅ ಪೊಸಿಷನ್ ವೇರ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಆಫ್ ದ ಆಂಪ್ಲಿಟ್ಯೂಡ್. ಓಕೆ, ಆ ಒಂದು ಕೇಸಲ್ಲಿ ಪೊಟೆನ್ಷಿಯಲ್ ಎನರ್ಜಿಗೂ ಟೋಟಲ್ ಎನರ್ಜಿಗೂ ಕೈನೆಟಿಕ್ ಎನರ್ಜಿಗೂ ಟೋಟಲ್ ಎನರ್ಜಿಗೂ ನಮಗೆ ರಿಲೇಷನ್ ಬೇಕು. ಸೊ ಟೋಟಲ್ ಎನರ್ಜಿ ಏನಿರುತ್ತೆ SHM ಅಲ್ಲಿ, ಹಾಫ್ m ಒಮೆಗಾ ಸ್ಕ್ವೇರ್ a ಸ್ಕ್ವೇರ್. ಅದೇ ಥರ ಕೈನೆಟಿಕ್ ಎನರ್ಜಿ ಏನಿರುತ್ತೆ ಸರ್, ಕೈನೆಟಿಕ್ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ವಿಚ್ ಇಸ್ ಇ ಕೆ ಅಂತ ಬರ್ಕೊತೀನಿ. ಓಕೆ, ಅವ್ರು ಕೊಟ್ಟಿರೋದು ಇ ಕೆ, ರೈಟ್. ಇ ಕೆ ಈಸ್ ಹಾಫ್ m ಒಮೆಗಾ ಸ್ಕ್ವೇರ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಹಾಫ್ m ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಲ್ವಾ? ಬಟ್ ಯಾವಾಗ ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಂಪ್ಲಿಟ್ಯೂಡ್, ರೈಟ್. ಸೊ x ಈಕ್ವಲ್ ಟು ಏನು, a/2. ಸೊ ನೀವು x ಈಕ್ವಲ್ ಟು a/2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಏನು ಬರುತ್ತೆ, ಸೊ ಹಾಫ್ m ಒಮೆಗಾ ಸ್ಕ್ವೇರ್ ಇದಲ್ಲ, ಅದಂಗೆ ಇರಲಿ. ಇಲ್ಲಿ ನೀವು a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಬೈ 4. ಸೊ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬೈ 4. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸರ್ ಎಕ್ಸ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಬೈ 4, m ಒಮೆಗಾ ಸ್ಕ್ವೇರ್ a ಸ್ಕ್ವೇರ್ ಬೈ 4. ಕ್ಲಿಯರಾ? ಎಸ್ ಸರ್. ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಕೈನೆಟಿಕ್ ಎನರ್ಜಿ ಹಾಫ್ m ಒಮೆಗಾ ಸ್ಕ್ವೇರ್, ಈ ಒಂದು ಟರ್ಮ್ ಏನು ಸರ್, ದಟ್ ಈಸ್ 4a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ 3a ಸ್ಕ್ವೇರ್ ಬೈ 4, ರೈಟ್. ಸೊ 3/4 ಅನ್ನು ಸೈಡಿಗೆ ಬರ್ಕೊತೀನಿ. 3/4 ಇಂಟು ಹಾಫ್ m ಒಮೆಗಾ ಸ್ಕ್ವೇರ್ a ಸ್ಕ್ವೇರ್ಗೆ ನಾನು ಇ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಅದೇ ಥರ ಇಲ್ಲಿ ಸರ್ ಹಾಫ್ m ಒಮೆಗಾ ಸ್ಕ್ವೇರ್ a ಸ್ಕ್ವೇರ್ ಇರಲಿ, 1/4 ಅನ್ನು ಸೈಡಿಗೆ ಬರ್ಕೊತೀನಿ. ಸೊ ಇಟ್ ಈಸ್ ಇ. ಕ್ಲಿಯರಾ? ಸೊ ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಸರ್, e/4. ಕೈನೆಟಿಕ್ ಎನರ್ಜಿ ಏನಿದೆ 3/4. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದಕ್ಕೆ ನಿಮಗೆ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು ಅವರು. ಡಿಸ್ಪ್ಲೇಸ್ಮೆಂಟ್ a/4 ಇದ್ದಾಗ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ a/3 ಇದ್ದಾಗ ಏನಾಗುತ್ತೆ. ಸೊ ಈ ಥರದ ಕ್ವಶನ್ಸ್ ಬಂದರೆ ಈಸಿ, ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ರೈಟ್.
the maximum potential energy, right, of a simple harmonic oscillator ಏನಿದೆ U max. Then the kinetic energy of the oscillator when it is at mean position. So guys, potential energy ಏನು? Potential energy is half m omega square x, right? And potential energy maximum ಯಾವಾಗ? Sir, x is equal to a, right? ಹಾಗಾದ್ರೆ potential energy maximum is half m omega square a square at a. Okay, ಅದೇ kinetic energy ಏನಂತ ಬರಿತೀವಿ? Kinetic energy is half m omega square a square minus x square ಅಂತ ಹೇಳಿ ಬರಿತೀವಿ, ರೈಟ್? ಸೊ ಈ ಕೈನೆಟಿಕ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್? ಸರ್, ಕೈನೆಟಿಕ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಅಂದರೆ ಮೀನ್ ಪೊಸಿಷನಲ್ಲಿ. ವ್ಯಾಲ್ಯೂ ಏನು? ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಅಟ್ ಎಕ್ಸ್ ಈಕ್ವಲ್ ಟು 0. ಇದು ಎಕ್ಸ್ ಈಕ್ವಲ್ ಟು ಎ ಅಲ್ಲಿ, ಇದು ಎಕ್ಸ್ ಈಕ್ವಲ್ ಟು 0 ಅಲ್ಲಿ, ರೈಟ್? ದೇರ್ ಫೋರ್ kinetic energy of the oscillator at the mean position, right? This is nothing but potential energy max. So therefore kinetic energy is equal to kinetic energy max is equal to potential energy max, which is equal to potential energy at any time plus kinetic energy at any time together, right, as a function of time. Okay, max together, potential energy, kinetic energy, sum at any point, right, is constant. ಇದು ನಮ್ಗೆ ಗೊತ್ತು. ಸೊ ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಗೆ ಈಕ್ವಲ್ ಇರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, ರೈಟ್? ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಆ್ಯಂಡ್ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಮ್ ವಿತ್ ಅನ್ ಆಂಪ್ಲಿಟ್ಯೂಡ್ ಎ, ವೆನ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಈಸ್ 1/4 ಆಫ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಪೊಟೆನ್ಷಿಯಲ್ ಏನು ಹೇಳ್ತಾ ಇದ್ದಾರೆ? ಈಸ್ 1/4 ಆಫ್ ಇಟ್ಸ್ potential energy maximum. Okay, its a displacement from the equilibrium position will be, right? So guys, potential energy which is half m omega square x square ಏನಿದೆ 1/4 of maximum value, sir, half m omega square a square, right? Yes sir. So ಇಲ್ಲಿ half m omega square cancel, half m omega square cancel, so x square is equal to a square by 4, which implies x is going to be plus or minus a by 2, right? a by 2, correct answer option C ಇರುತ್ತೆ. ಎಸ್, ಇವಾಗ ಈ ಒಂದು ಕ್ವಶನ್ ಅಲ್ಲಿ ಫಾರ್ ದ ಪಾರ್ಟಿಕಲ್ ಅಂಡರ್ಗೋಯಿಂಗ್ ಎಸ್ ಎಚ್ ಎಮ್, ದ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ 1/2 of the kinetic energy, right? ಸೊ ಪೊಟೆನ್ಷಿಯಲ್ ಎನರ್ಜಿ ಏನು ಹೇಳ್ತಾ ಇದ್ದಾರೆ? is half of the kinetic energy when the displacement of the particle is, okay, ನಮಗೆ potential energy ಏನು? half m omega square x square, kinetic energy ಏನು ಸರ್? half m omega square times a square minus x square, right? yes sir. ಸೊ ಇಲ್ಲಿ ನೀವು ನೋಡ್ಬೋದು half m omega square ಕ್ಯಾನ್ಸಲ್, ಅದೇ ಥರ ಇಲ್ಲಿ half m omega square ಕ್ಯಾನ್ಸಲ್ ಅಲ್ವಾ? ಸೊ therefore 2x square, right, is equal to a square minus x square ಅಲ್ವಾ? ಸೊ ಈ x square ಈ ಕಡೆ ತಗೊಂಬನ್ನಿ, a square is going to be 3x square, which implies a is going to be root 3x, or x is going to be, ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕು, right, which is x is going to be a divided by root 3 plus or minus. Okay, so the correct answer is going to be option D. Clear? Yes sir. Now ಈ ಒಂದು ಕ್ವಶನ್ ಅಲ್ಲಿ a simple harmonic oscillator has a period t and energy ಏನಿದೆ E. The amplitude of the oscillator is doubled. So amplitude ಏನಾಗ್ತಾ ಇದೆ? ಡಬಲ್ ಆಗ್ತಾ ಇದೆ. Choose the correct answer. Okay, period and energy get doubled. Period gets doubled while energy remains the same. So it's basically period and energy ಬಗ್ಗೆನೇ ಇದೆ. ಸೊ ನಾನು ಆಲ್ರೆಡಿ ಆನ್ಸರ್ ಮಾರ್ಕ್ ಮಾಡಿರೋದು ಯಾಕೆ? ಕನ್ಫರ್ಮೇಷನ್ಗೋಸ್ಕರ. ನಾವು ಅದೇ ಆನ್ಸರ್ನ ತೆಗಿಬೇಕು, ನಾನು ಯಾವ ಥರ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್? ಸೊ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್, ದ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಟರ್ ಇಸ್ ಡಬಲ್ಡ್, ರೈಟ್? ಸೊ ಎನರ್ಜಿ ಏನು ಸರ್? ಎನರ್ಜಿ ಈಸ್ ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್, ರೈಟ್? ಸೊ ನಾವು ಇವಾಗ ಆಂಪ್ಲಿಟ್ಯೂಡ್ನ ಡಬಲ್ ಮಾಡಿದ್ರೆ ಎನರ್ಜಿ ಏನಾಗುತ್ತೆ ಸರ್? ಹಾಫ್ ಎಮ್ ಒಮೆಗಾ ಸ್ಕ್ವೇರ್, ಆಂಪ್ಲಿಟ್ಯೂಡ್ ಹ್ಯಾಸ್ ಡಬಲ್ಡ್ 2a,
right? So 2a square, which is 4 times ಆಗುತ್ತಲ್ವಾ. So 4 times of half m omega square a square, right? So this is basically 4 times of e, right? ಇದು 4 times of e ಇದೆ. And period, no, period remains the same, right? So the time period is going to be remaining the same, since a time period is independent of the amplitude. Okay, so time period ಏನಿದೆ is independent of the amplitude. ನೀವು ಇಲ್ಲಿ ನೋಡ್ಬೋದು 2 pi under root L by G ಅಲ್ಲಿ ಯಾವುದೇ ರೀತಿ ಆಂಪ್ಲಿಟ್ಯೂಡ್ ಇಲ್ಲ, ರೈಟ್? ಸಿಂಪಲ್ ಪೆಂಡುಲಮ್ ಅಲ್ಲಿ ಯಾವುದೇ ರೀತಿ ಆಂಪ್ಲಿಟ್ಯೂಡ್ ಇಲ್ಲ, ರೈಟ್? ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಆಂಪ್ಲಿಟ್ಯೂಡ್. ಸೊ ಟೈಮ್ ಪೀರಿಯಡ್ is independent of amplitude. Time period okay, yes sir. So period remains the same, energy becomes 4 times. Now so ಇಲ್ಲಿ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಸ್ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ ಏನು ಸರ್? ಕೈನೆಟಿಕ್ ಎನರ್ಜಿ is k0 cos square omega t, right? So the maximum values of potential energy and total energy are, right? So ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಎನರ್ಜಿ ಬೇಕು. ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಏನಿರುತ್ತೆ ಆ್ಯಂಡ್ ಟೋಟಲ್ ಎನರ್ಜಿ ಏನಿರುತ್ತೆ, ರೈಟ್? ಸೊ ಟೋಟಲ್ ಎನರ್ಜಿ ಏನಿರುತ್ತೆ ಅನ್ನೋದು ಬೇಕು, ರೈಟ್? ಸೊ ಫಸ್ಟ್ ಆಫ್ ಆಲ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಏನಿರುತ್ತೆ ಇಲ್ಲಿಂದ ನೋಡ್ಕೊಳ್ಳಿ ಸರ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಯಾವಾಗ? ಈ ಟರ್ಮ್ 1 ಇದ್ದಾಗ. ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ is going to be k0, right? ಸೊ ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಈಕ್ವಲ್ ಟು ಏನಿರುತ್ತೆ? ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ರೈಟ್? ಸೊ ದಿಸ್ ಈಸ್ ಈಕ್ವಲ್ ಟು ಏನು? ಟೋಟಲ್ ಎನರ್ಜಿ ಪಿ ಪ್ಲಸ್ ಕೈನೆಟಿಕ್ ಎನರ್ಜಿ ಅಟ್ ಎನಿ ಟೈಮ್, ರೈಟ್? ಸಮ್ ಆಫ್ ದೀಸ್ ಟು ವ್ಯಾಲ್ಯೂಸ್ ಅಟ್ ಎನಿ ಟೈಮ್ ಟುಗೆದರ್, ರೈಟ್? ಸೊ ಎಲ್ಲ ಕೂಡ ಈಕ್ವಲ್ ಇರುತ್ತೆ. ಸೊ ದೇರ್ ಫೋರ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ k0 ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಕೂಡ k0 ಇರುತ್ತೆ. ಅಂಡ್ ಈ ಎರಡರ ಸಮ್ ಕೂಡ ವಿಚ್ ಇಸ್ ಟೋಟಲ್ ಎನರ್ಜಿ k0, ರೈಟ್? ಸೊ ಕರೆಕ್ಟ್ ಆನ್ಸರ್ ಈಸ್ k0 ಅಂಡ್ k0 ಯಾವುದಕ್ಕೆ? ಪೊಟೆನ್ಷಿಯಲ್ ಮತ್ತು ಟೋಟಲ್ ಎನರ್ಜಿಗೆ. ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಅಂಡ್ ಟೋಟಲ್ ಎನರ್ಜಿ ಎನಿ ಟೈಮ್. ಓಕೆ, a simple pendulum from the roof of an elevator at rest as a time period t1. Okay, when the elevator moves up with an acceleration a, its periodic time becomes t2, right? So when the elevator moves up, so guys, ಈ ಒಂದು ಕೇಸಲ್ಲಿ ಟೈಮ್ ಪೀರಿಯಡ್ ರೂಪ್ ಆಫ್ ಅನ್ ಎಲಿವೇಟರ್. ಸೊ ಸಿಂಪಲ್ ಪೆಂಡುಲಮ್ ಇದೆ. ಈ ಒಂದು ಕೇಸಲ್ಲಿ ಟೈಮ್ ಪೀರಿಯಡ್ ಇಸ್ t1. ಓಕೆ, ವೆನ್ ದ ಎಲಿವೇಟರ್ ಮೂವ್ಸ್ ಅಪ್, ಸೊ ಇದೇನಿದು ಸರ್? ಇಟ್ ಈಸ್ ಅ ಎಲಿವೇಟರ್. ಸೆಕೆಂಡ್ ಕೇಸಲ್ಲಿ ಎಲಿವೇಟರ್ ಏನಾಗ್ತಾ ಇದೆ? ಎಲಿವೇಟರ್ ಈಸ್ ಮೂವಿಂಗ್ ಅಪ್, ರೈಟ್? ಇದು ನಮ್ಮ ಸಿಂಪಲ್ ಪೆಂಡುಲಮ್. ವೆನ್ ದ ಎಲಿವೇಟರ್ ಈಸ್ ಮೂವಿಂಗ್ ಅಪ್, ಟೈಮ್ ಪೀರಿಯಡ್ ಈಸ್ sir, and the elevator is moving up, time period is t2, right? Moving up with an acceleration a, right? t2. When the elevator moved down with a constant acceleration, right? So some acceleration in the ಕೆಳಗಡೆ ಬಂದಾಗ, ಸೊ ಆ ಒಂದು ಕೇಸಲ್ಲಿ ಟೈಮ್ ಪೀರಿಯಡ್ ಏನಿದೆ? ಸೇಮ್ ಸಿಂಪಲ್ ಪೆಂಡುಲಮ್, ರೈಟ್? ಎಲಿವೇಟರ್ ಈಸ್ ಮೂವಿಂಗ್ ಡೌನ್, ಟೈಮ್ ಪೀರಿಯಡ್ ಈಸ್ t3. ಅವಾಗ t1, t2, t3 ನಡುವೆ ಇರತಕ್ಕಂಥ ರಿಲೇಷನ್ ಹೇಳಬೇಕು. ಸೊ ಗೈಸ್, ಈ ಒಂದು ಕೇಸಲ್ಲಿ ನೋ ಆಕ್ಸಿಲರೇಷನ್ ಕೇಸಲ್ಲಿ ಟೈಮ್ ಪೀರಿಯಡ್ ಏನು? ಸಿಂಪಲ್ ಪೆಂಡುಲಮ್ ಈಸ್ ಸಿಂಪಲ್, ರೈಟ್? ಸೊ 2L/G. ಕ್ಲಿಯರಾ? ಎಸ್ ಸರ್. ನಾವು ಈಗ ಈ ಒಂದು ಕೇಸಲ್ಲಿ ಎಲಿವೇಟರ್ ಈಸ್ ಮೂವಿಂಗ್ ಅಪ್ ಅಲ್ವಾ? ಸೊ ಆ ಒಂದು ಕೇಸಲ್ಲಿ ಟೈಮ್ ಪೀರಿಯಡ್ ಈಸ್ ಗೋಯಿಂಗ್ ಟು ಬಿ, ಸೊ ಇಲ್ಲಿ ನೋಡ್ಕೊಳ್ಳಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಡೆ ಇದೆ, ರೈಟ್? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಡೆ ಇದೆ. ಅಂಡ್ ಸೊ ಈ ಒಂದು ಕೇಸಲ್ಲಿ ನೀವು ಜಿ ಎಫೆಕ್ಟಿವ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈ ಒಂದು ಕೇಸಲ್ಲಿ ಎಲಿವೇಟರ್ ಮೂವ್ ಆಗ್ತಾ ಇದ್ರೆ ಸೂಡೋ ಫೋರ್ಸ್
ವಿಚ್ ಇಸ್ ಆಕ್ಸಿಲರೇಷನ್ ಈ ಒಂದು ಬಾಬ್ ಮೇಲೆ ಯಾವ ಕಡೆ ಇರುತ್ತೆ, ರೈಟ್, ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಎಲಿವೇಟರ್ ಇರುತ್ತೆ, ರೈಟ್. ಸೊ ಹಾಗಾದರೆ ದಿಸ್ ಎ ಈಸ್ ಇನ್, ರೈಟ್, ಸೊ ದಿಸ್ ಎ ಯಾವ ಕಡೆ ಇದೆ, ಸೊ ದಿಸ್ ಎ ಈಸ್ ಇನ್ ದ ಡೈರೆಕ್ಷನ್ ಆಫ್ ಜಿ, ಸೊ ದೇರ್ ಫೋರ್ ಇಟ್ ಈಸ್ ಗೋನ್ ಟು ಬಿ ಜಿ ಪ್ಲಸ್ ಎ. ಈ ಒಂದು ಕೇಸಲ್ಲಿ ಜಿ ಪ್ಲಸ್ ಎ ಇರುತ್ತೆ, ರೈಟ್. ಇದು ಲೆಂತ್, ಓಕೆ, ಕ್ಲಿಯರಾ ಸರ್? ಜಿ ಈ ಕಡೆ ಇದ್ದರೆ ಎಲಿವೇಟರು ಮೇಲ್ಗಡೆ ಮೂವ್ ಆಗ್ತಾ ಇದ್ರೆ ಜಿ ಮೈನಸ್ ಎ ಅಲ್ವಾ? ನೋ, ಎಲಿವೇಟರ್ ಮೇಲ್ಗಡೆ ಮೂವ್ ಆಗ್ತಾ ಇದೆ, ಬಟ್ ಆಕ್ಸಿಲರೇಷನ್ ಆಸ್ ಪರ್ಸೀವ್ಡ್ ಬೈ ಇದು ಆಬ್ಜೆಕ್ಟ್, it is an accelerated frame, so pseudo force which is acting opposite to the direction of acceleration ಇರೋದ್ರಿಂದ ನಾವು ಇದನ್ನು ತೊಳ್ತಾ ಇರೋದು. ಓಕೆ, ಅದೇ ಥರ ಇನ್ಸೈಡ್ ಬ್ಲಾಕಿಗೆ ಆಕ್ಸಿಲರೇಷನ್ ಉಲ್ಟಾ ಟು ದ ಆಕ್ಸಿಲರೇಷನ್ ಆಫ್ ದ ಫ್ರೇಮ್, pseudo force perceived, ರೈಟ್. ಸೊ ಈ ಒಂದು ಕೇಸಲ್ಲಿ T3 ಏನಿರುತ್ತೆ, 2π√L/G ಮೈನಸ್ ಎ. ಓಕೆನಾ? ಎಸ್ ಸರ್. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು, ಇಟ್ ಈಸ್ ಅ ಲೆಂದಿ ಕ್ವಶನ್, ರೈಟ್. ಇದು ಲೆಂದಿ ಕ್ವಶನ್, ಬಟ್ ಈ ಕಾನ್ಸೆಪ್ಟನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಇಲ್ಲಿ ಈ ವ್ಯಾಲ್ಯೂಸ್ನ ಹಾಕ್ಕೊಂಡೆ. ಬಟ್ ಡೆಫಿನೆಟ್ಲಿ ನೀವು ಫಸ್ಟ್ ಆಪ್ಷನ್ಗೆ ಹಾಕಿ ಚೆಕ್ ಮಾಡ್ಬೋದು ಕ್ವಿಕ್ಲಿ. ಇಟ್ ಈಸ್ ನಾಟ್ ಗೋನ್ ಟು ಬಿ ಕರೆಕ್ಟ್. ಸೊ ಕರೆಕ್ಟ್ ರಿಲೇಷನ್ ಏನಿರುತ್ತೆ, ಆಪ್ಷನ್ ಸಿ ಇರುತ್ತೆ, ರೈಟ್. ಸೊ ಇಟ್ ಈಸ್ ಲೆಂದಿ, ಬಟ್ ಈ ಒಂದು ಟಾಪಿಕನ್ನು ನಾನು ನಿಮ್ಗೆ ಹೇಳೋಕ್ಕೋಸ್ಕರ ಈ ಕ್ವಶನ್ ತೊಗೊಂಡಿದ್ದೀನಿ. ಬಟ್ ಕ್ವಿಕ್ಲಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು, T1 T2ಗೆ ಅಲ್ಲ, ಆಪ್ಷನ್ ಎ ಮತ್ತು ಬಿಗೆ ಈ ರಿಲೇಷನ್ ಏನಿದೆ ಇಸ್ ನಾಟ್ ವ್ಯಾಲಿಡ್, ಬಟ್ 3ಗೆ ವ್ಯಾಲಿಡ್ ಇದೆ. ಬಟ್ ಟು ಟೀಚ್ ದ ಕಾನ್ಸೆಪ್ಟ್ ನಾನು ಈ ಕ್ವಶನನ್ನು ತೊಗೊಂಡಿದ್ದೀನಿ, ನೀವು ಚೆಕ್ ಮಾಡ್ಬೋದು, ಆಪ್ಷನ್ 3 ಕರೆಕ್ಟ್ ಇರುತ್ತೆ. ಓಕೆ, ಅ ಸಿಂಪಲ್ ಪೆಂಡುಲಮ್ ಈಸ್ ಮೇಡ್ ಆಫ್ ಅ ಬಾಡಿ ವಿಚ್ ಇಸ್ ಹಾಲೋ ಸ್ಪಿಯರ್ ಕಂಟೈನಿಂಗ್ ಮರ್ಕ್ಯುರಿ. ಓಕೆ, ಸೊ ಇದೇನಿದೆ ಹಾಲೋ ಸ್ಪಿಯರ್, ಖಾಲಿ ಸ್ಪಿಯರ್ ಒಳಗಡೆ ನಾವೇನು ತುಂಬಿದ್ದೀವಿ, ಮರ್ಕ್ಯುರಿಯನ್ನು ತುಂಬಿದ್ದೀವಿ. ಇಫ್ ಅ ಲಿಟಲ್ ಮರ್ಕ್ಯುರಿ ಈಸ್ ಡ್ರೈನ್ಡ್, ಅಂದರೆ ಸ್ವಲ್ಪ ಮರ್ಕ್ಯುರಿ ಕೆಳಗಡೆ ಹೋಯ್ತಂದರೆ, ರೈಟ್, ದಟ್ ಪೀರಿಯಡ್ ಆಫ್ ದ ಪೆಂಡುಲಮ್ ವಿಲ್, ಓಕೆನಾ ಸರ್, ಪೀರಿಯಡ್ ಆಫ್ ದ ಪೆಂಡುಲಮ್ ಈಸ್ 2π√L effective by G effective, ರೈಟ್. L effective by G effective or L by G ಅಂತ ಕೂಡ ನಾವು ಹೇಳ್ತೀವಿ. ಇಫ್ L is constant, L by G effective, ರೈಟ್. ಇಫ್ G is constant, L by G, ರೈಟ್. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದೇ ಒಂದು ಡ್ರಾಪನ್ನು ನಾವು ಕೆಳಗಡೆ ಮೂವ್ ಮಾಡಿದಾಗ ಸೆಂಟರ್ ಆಫ್ ಮಾಸ್ ಎಲ್ಲಿತ್ತು ಸರ್? ಸೆಂಟರ್ ಆಫ್ ಮಾಸ್, ಲೆಟ್ಸ್ ಸೇ ಸೆಂಟರ್ ಆಫ್ ಮಾಸ್ ಸಮ್ವೇರ್ ಹಿಯರ್, ಥ್ರೆಡ್ ಮತ್ತು ಬಾಬ್ದು. ಇವಾಗ ವೆನ್ ದ ಡ್ರಾಪ್ ಮೂವ್ಸ್ ಡೌನ್, ರೈಟ್, ಡ್ರಾಪ್ ಮೂವ್ಸ್ ಡೌನ್, ಸೆಂಟರ್ ಆಫ್ ಮಾಸ್ ಏನಾಗುತ್ತೆ? ಸೆಂಟರ್ ಆಫ್ ಮಾಸ್ ಆಲ್ಸೋ ಮೂವ್ಸ್ ಡೌನ್, ರೈಟ್, ಸೆಂಟರ್ ಆಫ್ ಮಾಸ್ ಡ್ಯಾಶ್. ಸೊ ವೆನ್ ಆ ಮರ್ಕ್ಯುರಿ ಡ್ರಾಪ್, ಮರ್ಕರಿ falls down, center of mass will move down, Allah, will move down. So therefore effective length ಏನಾಗುತ್ತೆ? L effective increases, effective length increase ಆಗುತ್ತೆ. Therefore time period will increase if L effective increases, okay, if L effective increases. So the correct answer is going to be option B, ಈ ಒಂದು ಕೇಸಲ್ಲಿ, right? Yes. Now a trolley moves in a horizontal direction. ಸೊ ಒಂದು ಟ್ರೋಲಿ ಇದೆ, ರೈಟ್. ಈ ಒಂದು ಟ್ರೋಲಿ ಏನು ಮಾಡ್ತಾ ಇದೆ? ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ರೈಟ್, ವಿತ್ ಆಕ್ಸಿಲರೇಷನ್ಗೆ, ರೈಟ್. ಎಸ್ ಸರ್. A simple pendulum of length L is suspended from the rope of the trolley. ಸೊ ಆ ಒಂದು ಸಿಂಪಲ್ ಪೆಂಡುಲಮ್ ಬರೆಯೋಕ್ಕೋಸ್ಕರ ನಾನು ರೂಪ್ ಆಫ್ ದ ಟ್ರೋಲಿನ ಮೆನ್ಷನ್ ಮಾಡೋಕ್ಕೆ ಟ್ರೋಲಿನ ದೊಡ್ಡದಾಗಿ ಬರಿತಾ ಇದ್ದೀನಿ ಅಷ್ಟೇ, ರೈಟ್. ಸೊ ಈ ಟ್ರೋಲಿ ಆಕ್ಸಿಲರೇಷನ್ ಏನು ಸರ್? ಆಕ್ಸಿಲರೇಷನ್ ಆಫ್ ದ ಟ್ರೋಲಿ ಈಸ್ ಎ, ರೈಟ್. ಸೊ ಹಾಗಾದರೆ ಸಿಂಪಲ್ ಪೆಂಡುಲಮ್ ಏನಿದೆ ಸರ್? ಸಿಂಪಲ್ ಪೆಂಡುಲಮ್ ಇದೆ ಈ ಥರ, ರೈಟ್. ಸೊ ಸಿಂಪಲ್ ಪೆಂಡುಲಮ್ ಏನಿದೆ, ಸೊ ಇದನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ಒಳಗಡೆ, ರೈಟ್. ಎಸ್ ಸರ್. ಸೊ ಈ ಒಂದು ಸಿಂಪಲ್ ಪೆಂಡುಲಮ್ ಎಲ್ಲಿದೆ ಸರ್? ಸಿಂಪಲ್ ಪೆಂಡುಲಮ್ ಈಸ್ ಇನ್ ದ ಆಕ್ಸಿಲರೇಟೆಡ್ ಫ್ರೇಮ್ ಅಲ್ವಾ? ಸೊ ಹಾಗಾದರೆ ಆಕ್ಸಿಲರೇಟೆಡ್ ಫ್ರೇಮಲ್ಲಿ ಸೂಡೋ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಈ ಒಂದು ಟ್ರೋಲಿ ಮೇಲೆ,
ಸಿಂಪಲ್ ಪೆಂಡುಲಮ್ ಮೇಲೆ, ರೈಟ್? ಸೊ ವಾಟ್ ಈಸ್ ದಿಸ್ pseudo force? Sir, mass of this bob into acceleration of the frame, right? So but acceleration ಅನ್ನ ಮಾತ್ರ ನೀವು ನೋಡಿದ್ರೆ this is acceleration because of pseudo force. ಟ್ರೋಲಿ ಮುಂದ್ಗಡೆ ಹೋದ್ರೆ ನಾವು ಹಿಂದೆ ಹೋಗ್ತೀವಿ, ರೈಟ್? ದಟ್ ಈಸ್ ಬಿಕಾಸ್ ಆಫ್ pseudo force. ಸೊ ಇದು acceleration ಅಂಡ್ ಇಟ್ಸ್ ಓನ್ ವೇಟ್ ಯಾವ ಕಡೆ ಆ್ಯಕ್ಟ್ ಆಗ್ತಾ ಇದೆ? ಓನ್ ವೇಟ್ ಡೌನ್ ಆ್ಯಕ್ಟ್ ಆಗ್ತಾ ಇದೆ. ಅದರ acceleration ಏನು? g, acceleration due to gravity. ಸೊ ದ ಟೈಮ್ ಪೀರಿಯಡ್ ಆಫ್ ದ ಪೆಂಡುಲಮ್ ವಿಲ್ ಬಿ, ಸೊ ಈ ಒಂದು ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಆದಾಗ ಟೈಮ್ ಪೀರಿಯಡ್ ಏನು ಸರ್? ಟೈಮ್ ಪೀರಿಯಡ್ ಈಸ್ ಗೋಯಿಂಗ್ ಟು ಬಿ 2π, ರೈಟ್? ಸೊ 2π ಅಂಡರ್ ರೂಟ್ ಎಲ್ ಬೈ ಜಿ ಎಫೆಕ್ಟಿವ್ ಅಲ್ವಾ? ಎಲ್ ಬೈ ಜಿ ಎಫೆಕ್ಟಿವ್ ಅಂದರೆ ಈ ಕೇಸಲ್ಲಿ ಜಿ ಎಫೆಕ್ಟಿವ್ ಏನು? ವೆಕ್ಟರ್ ಸಮ್ ಆಫ್ ಈ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮತ್ತು ಆಕ್ಸಿಲರೇಷನ್, ರೈಟ್? ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಜಿ ಎಫೆಕ್ಟಿವ್. ಸೊ ಇದು ಜಿ ಎಫೆಕ್ಟಿವ್, ರೈಟ್? ಸೊ ಈ ಜಿ ಎಫೆಕ್ಟಿವ್ ಮ್ಯಾಗ್ನಿಟ್ಯೂಡ್ ಏನು ಸರ್? ಜಿ ಎಫೆಕ್ಟಿವ್ ಮ್ಯಾಗ್ನಿಟ್ಯೂಡ್, ಸೊ ಜಿ ಎಫೆಕ್ಟಿವ್ ಮ್ಯಾಗ್ನಿಟ್ಯೂಡ್ ಈಸ್ ಗೋಯಿಂಗ್ ಟು ಬಿ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್, ರೈಟ್? ದೇರ್ ಫೋರ್ ಟೈಮ್ ಪೀರಿಯಡ್ ಏನಾಗುತ್ತೆ? 2π ಅಂಡರ್ ರೂಟ್ ಎಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೋಡ್ಕೊಳ್ಳಿ, 2π ಎಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್. ಓಕೆನಾ? ಎಸ್ ಸರ್. ನಾವು ಈ ಒಂದು ಕ್ವಶನ್, ಲಾಸ್ಟ್ ಕ್ವಶನ್, ಓಕೆ, ಇಟ್ ಈಸ್ ಅ ಹೋಮ್ವರ್ಕ್ ಕ್ವಶನ್. ಇದು ಕೂಡ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್ ಇದೆ. ಇಲ್ಲೇನು ಗೊತ್ತಾ? ಒಂದು ಪಾಸಿಟಿವ್ ಪ್ಲೇಟ್ ಇದೆ, ಇಲ್ಲಿ ಒಂದು ನೆಗೆಟಿವ್ ಪ್ಲೇಟ್ ಇದೆ. ಅಂದರೆ ಆ ಕೆಪಾಸಿಟರ್ ಅರೇಂಜ್ಮೆಂಟ್, ರೈಟ್? ಸೊ ಈ ಟಾಪ್ ಪ್ಲೇಟಿಗೆ ಮಾಸ್ ಎಮ್ ಅನ್ನು ವಿತ್ ಚಾರ್ಜ್ ಕ್ಯೂನ ನಾವು ಸಸ್ಪೆಂಡ್ ಮಾಡಿದ್ದೀವಿ, ರೈಟ್? ಸೊ ಆ ಒಂದು ಕೇಸಲ್ಲಿ, ಸೊ ಈ ಒಂದು ಕೇಸಲ್ಲಿ ಟೈಮ್ ಪೀರಿಯಡ್ ಏನಿರುತ್ತೆ? ಇಫ್ ಯು ಡಿಸ್ಪ್ಲೇಸ್ ಲಿಟಲ್ ಫ್ರಮ್ ದ ಮೀನ್ ಪೊಸಿಷನ್, ಪೆಂಡುಲಮ್ದು ಟೈಮ್ ಪೀರಿಯಡ್ ಏನಿರುತ್ತೆ ಅಂತೇಳಿ ನೀವು ವರ್ಕೌಟ್ ಮಾಡಬೇಕು. ಓಕೆ, ಹಿಂಟ್ ಕೊಡ್ತಾ ಇದ್ದೀನಿ ಅಗೇನ್. ಸರ್, ವಾಟ್ ಈಸ್ ದ ಹಿಂಟ್? ಸರ್, ಹಿಂಟ್ ಈಸ್ ಗೋಯಿಂಗ್ ಟು ಬಿ ಅಂಡರ್ ರೂಟ್ 2π ಟೈಮ್ಸ್ ಅಂಡರ್ ರೂಟ್ ಎಲ್ ಬೈ ಜಿ ಎಫೆಕ್ಟಿವ್. ಓಕೆ, ಇದೇ ಹಿಂಟ್. ಓಕೆನಾ? ಸೊ ನೀವು ವರ್ಕೌಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಇದರ ಟೈಮ್ ಪೀರಿಯಡ್ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ. ಓಕೆ, ಕ್ಲಿಯರ್? ಎಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ನಿಮ್ಮ ಆಸಿಲೇಷನ್ಸ್ ಚಾಪ್ಟರ್ ಆಲ್ ದ ಇಂಪಾರ್ಟೆಂಟ್ 30 ಕ್ವಶನ್ಸನ್ನು ನಾನು ಕವರ್ ಮಾಡ್ಕೊತಿದ್ದೀನಿ. ಸೊ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಿ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೋಡೋಣ ಹೂ ಗೆಟ್ಸ್ ದ ರೈಟ್ ಆನ್ಸರ್. ಆ್ಯಂಡ್ ದೀಸ್ ಮೆನಿ ಕ್ವಶನ್ಸ್ ಏನಿದೆ ಮೋರ್ ದೆನ್ ಎನಫ್, ರೈಟ್? ಸೊ ಎಲ್ಲ ಟಾಪಿಕ್ ಮೇಲೆ ನಾವು ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ಕೊತ ಬಂದಿದ್ದೀವಿ, ಅಲಾಂಗ್ ವಿತ್ ಸಮ್ PYQs ಕೂಡ. ಓಕೆ, ಸೊ ದಟ್ಸ್ ಇಟ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ, ರೈಟ್? ಸೊ ವಿ ವಿಲ್ ಸಾಲ್ವ್ few more Super 30 sessions, right, for your KCT. Thank you so much everyone. I'll see you in the next class. Tada, bye bye, take care.